ನಮಸ್ಕಾರ. ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದ ಶ್ರೀಯುತ ಪತ್ರಿಜಿಯವರಿಗೂ, ಮಹಾವತಾರ್ ಬಾಬಾಜಿಯವರಿಗೂ, ರಂಗನಾಥ್ ಸರ್ ಅವರಿಗೂ ಹಾಗೂ ನನ್ನ ತಂದೆ ತಾಯಿಯವರಿಗೂ ನಾನು ನಮಸ್ಕರಿಸುತ್ತಾ, ಇಲ್ಲಿ ಝೂಮ್ನಲ್ಲಿ ಕುಳಿತುಕೊಂಡಿರುವಂತಹ ಎಲ್ಲ ನಮ್ಮ ಆತ್ಮ ಬಂಧುಗಳಿಗೂ ನಾನು ಪ್ರಣಾಮಗಳನ್ನು ಸಲ್ಲಿಸ್ತಾ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಏನೇನಿರುತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಪ್ರಾಣಾಯಾಮ, ಎರಡನೇದು ಧ್ಯಾನ, ಜ್ಞಾನ ಇರುತ್ತೆ. ಅದರ ನಂತರ ಆ ಜ್ಞಾನದಲ್ಲಿ ಶ್ರೀಮತಿ ಲಾವಣ್ಯ ಪ್ರಭಾಕರ್ ಅವರು ನಿನ್ನೆ ಏನು ಭಗವದ್ಗೀತೆಯ ಸಾರಾಂಶದ ಬಗ್ಗೆ ಮಾತಾಡಿದ್ರು, ಅದರ ಮುಂದುವರೆದ ಭಾಗವಾಗಿ ಇವತ್ತು ಮಾತಾಡ್ತಾರೆ. ತದನಂತರ ವಿಚಾರ ವಿನಿಮಯ ಇರುತ್ತೆ. ಎಲ್ಲರೂ ನಿಮ್ಮ ಸಂದೇಹಗಳಿರ್ಬೋದು, ಅನಿಸಿಕೆಗಳಿರ್ಬೋದು, ಅಭಿಪ್ರಾಯಗಳಿರ್ಬೋದು, ಅದನ್ನ ನೀವು ಅವರ ಜೊತೆ ಮಾತಾಡಿ ನೀವು ಪರಿಹರಿಸ್ಕೊಳ್ಬೋದು. ಈಗ ಪ್ರಾಣಾಯಾಮವನ್ನ ಶುರು ಮಾಡೋಣ. ನಾಡಿ ಶೋಧನ ಪ್ರಾಣಾಯಾಮ. ಎಲ್ಲರೂ ದಯವಿಟ್ಟು ನೇರವಾಗಿ ಕುಳಿತುಕೊಳ್ಳಿ. ನಿಮ್ಮ ಎಡಗೈಯನ್ನು ಚಿನ್ಮುದ್ರೆಯಲ್ಲಿ ಇಟ್ಕೊಳ್ಳಿ. ಚಿನ್ಮುದ್ರೆಯಲ್ಲಿ ಬಲಗೈಯನ್ನು, ನಿಮಗೆ ಆಲ್ರೆಡಿ ಗೊತ್ತಿದೆ, ಯಾರಾದ್ರೂ ಹೊಸಬ್ರು ಇದ್ದಲ್ಲಿ ಅವ್ರಿಗೋಸ್ಕರ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಎಡಗೈಯನ್ನ ಚಿನ್ಮುದ್ರೆಯಲ್ಲಿ ಇಟ್ಕೋಬೇಕು. ಈ ತರ ಇಟ್ಕೊಳ್ಳುವಂಥದ್ದು, ಹೆಬ್ಬೆರಳು ಮತ್ತೆ ತೋರು ಬೆರಳನ್ನ ಇಟ್ಕೊಳ್ಳುವಂಥದ್ದು, ಅದು ಚಿನ್ಮುದ್ರೆ ಅಂತ ಹೇಳ್ತಾರೆ. ಚಿನ್ಮುದ್ರೆಯಲ್ಲಿ ಇಟ್ಕೊಳ್ಳಿ. ಬಲಗೈಯನ್ನ ತಗೊಳ್ಳಿ. ಬಲಗೈಯನ್ನ ತಗೊಂಡು ಮೊದಲನೇದಾಗಿ ನಿಮ್ಮ ಕನ್ನಡಕಗಳನ್ನ ದಯವಿಟ್ಟು ತೆಗೆದ್ಬಿಡಿ. ನಂತರ ಬಲಗೈಯಲ್ಲಿ ಹೆಬ್ಬೆರಳನ್ನ ನಿಮ್ಮ ಬಲ ಮೂಗಿನ ಹೊಳ್ಳೆಯ ಮೇಲೂ ಮತ್ತೆ ಎಡ ಮೂಗಿನ ಹೊಳ್ಳೆಯ ಮೇಲೆ ಇಟ್ಕೊಳ್ಳುವಂಥದ್ದು ನಮ್ಮ ಉಂಗುರದ ಬೆರಳನ್ನು. ಓಕೆನಾ? ಈಗ ನಾನು ಹೇಳ್ತಾ ಹೋಗ್ತೇನೆ. ನಿನ್ನೆನೂ ನಾವು 10 ಬಾರಿ ನಾವು ಪ್ರಾಣಾಯಾಮನ ಮಾಡಿದ್ವಿ, ನಾವೆಲ್ಲರೂ ಮಾಡಿದ್ವಿ. ಇವತ್ತು ಕೂಡ 10 ಬಾರಿ 10 ಮಂಡಲಗಳನ್ನ ನಾವು ಪ್ರಾಣಾಯಾಮ ಮಾಡೋಣ. ಓಕೆ, ಶುರು ಮಾಡೋಣ. ನಿಮ್ಮ ಬಲ ಹೊಳ್ಳೆಯ ಮೇಲೆ ನಿಮ್ಮ ಹೆಬ್ಬೆರಳನ್ನ ಇಟ್ಕೊಳ್ಳಿ. ಇನ್ಹೇಲ್, ಮತ್ತೆ ಎಡ ಹೊಳ್ಳೆಯ ಮೇಲೆ ನಿಮ್ಮ ಉಂಗುರದ ಬೆರಳನ್ನ ಇಟ್ಕೊಂಡು ಬಲ ಹೊಳ್ಳೆಯಿಂದ ಉಸಿರನ್ನ ಬಿಡಬೇಕು. ಎಕ್ಸೇಲ್. ಮತ್ತೆ ಬಲ ಹೊಳ್ಳೆಯಿಂದ ಉಸಿರನ್ನ ತಗೊಳ್ಳಿ. ಇನ್ಹೇಲ್. ಎಡ ಹೊಳ್ಳೆಯಿಂದ ಉಸಿರನ್ನ ಬಿಡಿ. ಎಕ್ಸೇಲ್. ಇದು ಒಂದು ಮಂಡಲ ಆಯ್ತು. ಮತ್ತೆ ಮಾಡ್ತಾ ಹೋಗೋಣ 10 ಬಾರಿ. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. 2 ಸಾರಿ. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. 2 ಬಾರಿ. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. 3 ಬಾರಿ. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. 4 ಬಾರಿ. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. 5 ಬಾರಿ. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. 6 ಬಾರಿ. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. 7 ಬಾರಿ. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. 8 ಬಾರಿ.
Inhale, exhale. Inhale, exhale. 9 ಬಾರಿ. Inhale, exhale. Inhale, exhale. 10 ಬಾರಿ. 2 ನಿಮಿಷ ಎರಡೂ ಕೈಗಳನ್ನ ಚಿನ್ಮುದ್ರೆಯಲ್ಲಿ ಇಟ್ಕೊಂಡು ಕಣ್ಣು ಮುಚ್ಚಿ ಕೂತ್ಕೊಳ್ಳಿ. ಓಕೆ, ವೆರಿ ಗುಡ್. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದೀರಾ. ಆದ್ರೆ ನಂಗೆ ಇಬ್ರೇ ಕಾಣಿಸ್ತಾ ಇರೋದು. ಅವರೆಲ್ಲ ವಿಡಿಯೋಗಳನ್ನ ಆನ್ ಮಾಡ್ಕೊಳ್ಳಿ ದಯವಿಟ್ಟು. ಈಗ ಧ್ಯಾನದ ಕಡೆಗೆ ನಮ್ಮ ಪಯಣ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ, ಕತ್ತು ನೇರವಾಗಿರ್ಲಿ. ನಮ್ಮ ಎರಡೂ ಕೈಗಳನ್ನ ಲಾಕ್ ಮಾಡಿ. ಹೀಗೆ 2 ಕೈಗಳನ್ನ ಲಾಕ್ ಮಾಡಿ. ಕೆಳಗಡೆ ಕೂತ್ಕೊಳ್ಳೋರು ಪದ್ಮಾಸನದಲ್ಲಿ ಕೂತ್ಕೊಳ್ಬಹುದು. ಚೇರ್ ಮೇಲೆ ಕೂತ್ಕೊಳ್ಳೋರು ನಿಮ್ಮ ಕಾಲುಗಳನ್ನ ಹೀಗೆ ಹಾಕೊಂಡು ಕೂತ್ಕೊಳ್ಬೇಕಾಗತ್ತೆ. ದಯವಿಟ್ಟು ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ, ಬೆನ್ನು ನೇರವಾಗಿರ್ಲಿ. ಎಲ್ಲರೂ ನಾವು ನಮ್ಮ ಆತ್ಮಾವಲೋಕನದ ಕಡೆ ಗಮನ ಕೊಡೋಣ. ಮಂಜುಳಾ ಮೇಡಮ್, 1-2 ನಿಮಿಷ ಆದ್ಮೇಲೆ ಮ್ಯೂಸಿಕ್ ಆನ್ ಮಾಡಿ. ಓಕೆ ಮ್ಯಾಮ್. ಎಲ್ಲರೂ ಕಣ್ಣು ಮುಚ್ಚಿ, ಮೃದುವಾಗಿ ಕಣ್ಣು ಮುಚ್ಚಿ. ಈಗ ನಿಮ್ಮ ಗಮನ ಉಸಿರಾಟದ ಕಡೆಗೆ. ನೀವು ಉಸಿರು ತಗೊಳ್ಳೋದಾಗ್ಲಿ ಬಿಡೋದಾಗ್ಲಿ ಅದನ್ನೇ ಗಮನಿಸ್ತಾ ನೀವು ಅಲ್ಲಿ ತಲ್ಲೀನರಾಗಿ ಉಸಿರಿನ ಕಡೆನೇ ಗಮನ ಕೊಡಿ. ನಮ್ಮ ಆತ್ಮಾವಲೋಕನದ ಕಡೆ ನಮ್ಮ ಪಯಣ ಆಗ್ತಾ ಇದೆ. ಎಲ್ಲರೂ ತನ್ಮಯರಾಗಿ ಮಗ್ನರಾಗಿ ಧ್ಯಾನವನ್ನು ಮಾಡೋಣ. ಧ್ಯಾನವನ್ನು ಮಾಡ್ತಾ 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 ನಮ್ಮೊಳಗೆ ಹೊಕ್ಕು ನಮ್ಮನ್ನು ನಾವು ಅರಿಯೋಣ. ನಮ್ಮ ಗಮನ ಉಸಿರಾಟದ ಕಡೆ. ಎಷ್ಟೇ ಅಡೆತಡೆಗಳು ಬಂದರೂ, ಯಾವುದೇ ಯೋಚನೆ ಬಂದರೂ ನಮ್ಮ ಯೋಚನಾ ಲಹರಿಯನ್ನು ಹರಿಬಿಡದೆ ನಮ್ಮ ಗಮನ ಉಸಿರಾಟದ ಕಡೆಗೆ ಇರಲಿ. ನಾವು ಹೇಳುವವರೆಗೂ ಯಾರೂ ಕಣ್ಣನ್ನು ಬಿಡಬಾರದು. ಅರ್ಧ ಗಂಟೆ ಟೈಮ್ ನಾವು ಧ್ಯಾನದತ್ತೆ ಸಾಗೋಣ. ಮುಖದಲ್ಲಿ ಮಂದಹಾಸವಿರಲಿ.
5 ನಿಮಿಷಗಳು. ಎರಡು ನಿಮಿಷಗಳು. ಆತ್ಮ ಬಂಧುಗಳೇ, ಎಲ್ಲರೂ ದಯವಿಟ್ಟು ದೇಹ ಸ್ಥಿತಿಗೆ ಬನ್ನಿ. ಐದು, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈಗಳನ್ನು ಬಿಡಿಸಿ ಕಣ್ಣಿನ ಮೇಲೆ ನಿಮ್ಮ ಕೈಗಳನ್ನು ಇಟ್ಕೊಳ್ಳಿ. 5, 4, 3, 2, 1, 0. ನಿಮ್ಮ ಕೈಗಳನ್ನು ತೆಗೆದು ಮೃದುವಾಗಿ ಕಣ್ಣನ್ನು ತೆಗೆದು ನಿಮ್ಮ ಕೈಗಳನ್ನು ನೋಡಿ. ನಮಸ್ಕಾರ. ಆಳವಾದ ಧ್ಯಾನವನ್ನ ಎಲ್ಲರೂ ಮಾಡಿದ್ದೀರಿ. ಅದರ ಪರವಾಗಿ ಒಂದು ದೊಡ್ಡ ಚಪ್ಪಾಳೆ ಎಲ್ಲರಿಗೂ. ನಮ್ಮ ವೇದಿಕೆಗೆ ಶ್ರೀಮತಿ ಲಾವಣ್ಯ ಪ್ರಭಾಕರ್ ಅವರು ಬಂದಿದ್ದಾರೆ. ಅವರಿಗೆ ಸುಸ್ವಾಗತ ಮೇಡಮ್. ನಮಸ್ತೆ, ಧನ್ಯವಾದಗಳು. ಎಂದಿನಂತೆ ಜ್ಞಾನ ಹಂಚಿಕೆ ಶ್ರೀಮತಿ ಲಾವಣ್ಯ ಪ್ರಭಾಕರ್ ಅವರದು. ನೆನ್ನೆಯ ಮುಂದುವರೆದ ಭಾಗವಾಗಿ ಇವತ್ತು ಭಗವದ್ಗೀತೆಯ ಬಗ್ಗೆ, ಅದರ ಸಾರಾಂಶದ ಬಗ್ಗೆ ನಮಗೆ ತಿಳಿಸ್ಕೊಡಲಿದ್ದಾರೆ.
ಎಲ್ಲರೂ ಮಗ್ನರಾಗಿ ಕೇಳೋಣ. ಯಾಕೆಂದ್ರೆ ಭಗವದ್ಗೀತೆ ಅಗಾಧವಾದ ವಿಷಯ, ಸಮುದ್ರದಕ್ಕಿಂತ ದೊಡ್ಡದಾದ ವಿಷಯ ಆಗಿರೋದ್ರಿಂದ ಅದನ್ನು ಸೂಕ್ಷ್ಮವಾಗಿ ಪರಿಶೀಲಿಸೋಣ ಅಂತ ಕೇಳ್ಕೊಳ್ದ. ಓವರ್ ಟು ಯು ಮೇಡಮ್. ಥ್ಯಾಂಕ್ ಯು. ಪ್ರಪ್ರಥಮವಾಗಿ ನಮ್ಮೆಲ್ಲರ ಗುರುಗಳಾದಂತ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಗುರುಮಾತೆ ಸ್ವರ್ಣಮಾಲಾ ಪತ್ರಿಜಿಯವರಿಗೆ ನೆನೆಸುತ್ತಾ, ಈ ಅವಕಾಶವನ್ನು ಒದಗಿಸಿಕೊಟ್ಟಿರುವಂತ ಮಹಾವತಾರ್ ಬಾಬಾಜಿ ಫೌಂಡೇಶನ್ ಪ್ರಣಾಮಗಳು. ಸ್ನೇಹಿತರೆ, ನಿನ್ನೆ ನಾವು ಸ್ವಲ್ಪ ತಿಳ್ಕೊಂಡ್ವಿ ಭಗವದ್ಗೀತೆಯ ಸಾರಾಂಶ. ಅದೆಷ್ಟು ತಿಳ್ಕೊಂಡ್ರು ಸ್ವಲ್ಪನೇ. ಈಗ ನನಗೆ ಈ ದಿನ ತುಂಬಾ ಕಷ್ಟ ಆಯ್ತು. ನಿನ್ನೆ ಸ್ವಲ್ಪ ಪರಿಚಯ ಮಾಡ್ಕೊಂಡು ಹೇಗೋ ಹೇಳ್ದೆ. ಇವತ್ತು ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು, ಯಾವ್ದನ್ನ ಬಿಡಬೇಕು, ಯಾವ ಶ್ಲೋಕ ಹೇಳೋಣ, ಯಾವ್ದು ಬಿಡೋಣ ಅನ್ನೋದು ದೊಡ್ಡ ಸಮಸ್ಯೆ. ಎಲ್ಲವೂ ಅತ್ಯಾಕರ್ಷಕವಾಗಿದೆ, ಎಲ್ಲದರಲ್ಲೂ ಮೆಸೇಜಸ್ ತುಂಬಾ ಚೆನ್ನಾಗಿರುತ್ತೆ. ಯಾವ್ದು ಹೇಳೋದು ಯಾವ್ದು ಬಿಡೋದು ಅಂತ ಅನ್ಸುತ್ತೆ. ಅದ್ರಿಂದ ತುಂಬಾ ಮುಖ್ಯವಾಗಿರೋಂಥದನ್ನ ಕೆಲವೊಂದನ್ನ ನಾನು ಆಯ್ಕೆ ಮಾಡ್ಕೋಬೇಕಾಯ್ತು. ಇಲ್ಲಿ 2ನೇ ಅಧ್ಯಾಯದಲ್ಲಿ ಬಹಳಷ್ಟು ಶ್ಲೋಕಗಳು ತುಂಬಾ ಇಂಪಾರ್ಟೆಂಟ್ ಆಗಿ ನಮಗ್ ಬರುತ್ತೆ. ಅದರಲ್ಲಿ ಬರುವಂತದ್ದೊಂದು ಅಶೋಚ್ಯ ನನ್ವ ಶೋಚಸ್ವಾಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಕಥಾಸೂನ ಗತಾಸೋಶ್ಚ ನಾನು ಶೋಚಂತಿ ಪಂಡಿತಾಹ ಅಂತ. ಏನಪ್ಪಾ ಇದ್ರ ಅರ್ಥ ಅಂತಂದ್ರೆ, ಇವನು ಅರ್ಜುನ ಅಳ್ತಾ ಇರ್ತಾನೆ, ನಾನು ಇವ್ರನ್ನೆಲ್ಲ ಹೇಗೆ ನಾನು ಸಂಹಾರ ಮಾಡ್ಲಿ, ಇವರೆಲ್ಲ ನನ್ನ ಪ್ರೀತಿ ಪಾತ್ರರು, ನನಗೆ ಬೇಕಾದವರು ಅಂತ ಹೇಳುವಾಗ ಕೃಷ್ಣ ಅದಕ್ಕೋಸ್ಕರ ಈ ಶ್ಲೋಕವನ್ನ ಹೇಳ್ತಾನೆ. ಯಾರು ಪಂಡಿತರಾಗಿರ್ತಾರೋ ಅವರು ಯಾವಾಗ್ಲೂ ಯಾವುದಕ್ಕೆ ಶೋಕಿಸಬೇಕಿಲ್ಲವೋ ಅದಕ್ಕೆ ಶೋಕಿಸೋದಿಲ್ಲ, ದುಃಖಿಸೋದಿಲ್ಲ. ಯಾವುದಕ್ಕೆ ಶೋಕಿಸಬಾರದೋ ಅದಕ್ಕೆ ದುಃಖಿಸ್ತಾ ಇರೋರು ಪಂಡಿತರು ಅಲ್ಲ ಅಂತ. ಆದ್ರಿಂದ ಈಗ ನಾವೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ, ಯಾವಾಗ್ಲೂ ಯಾವ್ದು ಕಳ್ಬೇಕಾಗಿಲ್ಲೋ ಅದಕ್ ಕಳ್ತೀವಂತ. ನಮ್ಗೆ ಏನೋ ಸೈಟ್ ತಗೊಳಕ್ ಆಗ್ಲಿಲ್ಲ, ಮನೆ ತಗೊಳಕ್ ಆಗ್ಲಿಲ್ಲ, ಕಾರ್ ತಗೊಳಕ್ ಆಗ್ಲಿಲ್ಲ, ಏನೋ ಒಂದೊಂದು ನಮ್ಗೆ ಈ ಪ್ರಾಪಂಚಿಕ ಸುಖಗಳ ಬಗ್ಗೆನೆ ನಮ್ಗೆ ಮೋಹ ಜಾಸ್ತಿ, ಇದ್ರ ಕಡೆನೆ ಗಮನ ಇರುತ್ತೆ. ಇದಾಗ್ಲಿಲ್ಲ, ಅದಾಗ್ಲಿಲ್ಲ, ಮಗನಿಗೆ ಕೆಲ್ಸ ಸಿಕ್ಲಿಲ್ಲ, ಮಗಳಿಗೆ ಮದುವೆ ಆಗ್ಲಿಲ್ಲ, ಅವ್ರು ಹೀಗಂದ್ರು ಹೀಗಂದ್ರು, ಇವೆಲ್ಲ ಕೇವಲ ಅತ್ಯಂತ ಕ್ಷುಲ್ಲಕವಾದ ವಿಷಯಗಳು. ಇವುಗಳ ಕುರಿತೇ ನಾವು ಚಿಂತನೆ ಮಾಡ್ತಾ ಇರ್ತೀವಿ, ದುಃಖ ಪಡ್ತಾ ಇರ್ತೀವಿ. ಆದರೆ ಮುಮುಕ್ಷುವಾಗಿರುವಂತವನು, ನಮ್ಮಂತೆ ಪಿರಮಿಡ್ ಮಾಸ್ಟರ್ಸ್ ಆಗಿ ಯಾರು ಆತ್ಮಜ್ಞಾನ ಸಾಧನೆಯಲ್ಲಿ ತೊಡಗಿರ್ತಾರೆ, ನಾವೆಲ್ಲ ಯಾವತ್ತು ಈ ಪ್ರಾಪಂಚಿಕ ಸುಖಗಳ ಬಗ್ಗೆ ಚಿಂತನೆ ಮಾಡಬಾರ್ದು, ದುಃಖಿಸಬಾರ್ದು. ನನ್ಗದಾಗ್ಲಿಲ್ಲ, ಇದಾಗ್ಲಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಚಿಂತನೆ, ನಮ್ಮ ದುಃಖ ಯಾವ್ದಕ್ಕಿರ್ಬೇಕು ಅಂದ್ರೆ, ನನಗೆ ಆತ್ಮಜ್ಞಾನ ಸಿಗಲಿಲ್ಲ, ನನಗೆ ಅನುಭವಗಳಾಗ್ತಾ ಇಲ್ಲ, ಅಂದ್ರೆ ಅನುಭವಗಳಾಗ್ತಿಲ್ಲ ಅಂತ ಅಳೋದಲ್ಲ ಆ ರೀತಿ. ನಾನು ಹೇಳ್ತಿರೋದು, ನನಗೆ ಆತ್ಮಜ್ಞಾನ ಸಿಗಬೇಕು, ಹೆಚ್ಚಿನ ಜ್ಞಾನ ಬೇಕು ಅಂತ ನಾವು ದುಃಖಿಸಬೇಕೇ ವಿನಃ ನಾವು ಪ್ರಾಪಂಚಿಕ ವಿಷಯಗಳು ಏನಿದೆ, ಲೌಕಿಕ ವಿಷಯಗಳ ಕಡೆಗೆ ಗಮನ ಹರಿಸಿ ದುಃಖಿಸಬಾರದು ಅನ್ನೋ ಒಳಾರ್ಥವನ್ನ ಇದರಲ್ಲಿ ಕೊಡ್ತಾರೆ. ಮತ್ತೆ ಇನ್ನೊಂದು ಶ್ಲೋಕ ಬಹಳ ಅದ್ಭುತವಾಗಿರುವಂತದ್ದು, 23ನೇ ಶ್ಲೋಕ ಬರುತ್ತೆ. ನಾನು ಇದೊಂದು ಶ್ಲೋಕಕ್ಕೆ ಒಂದು ಸೆಷನ್ ಮಾಡಿದ್ದೆ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಚೈದಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ ಅಂತ ಹೇಳಿ ಬರುತ್ತೆ. ಇದು ನಾವ್ ಹೇಳ್ತೀವಲ್ಲ, ಬ್ರಹ್ಮನ್ ಆತ್ಮನ್ ಅಂತ ಹೇಳ್ತೀವಲ್ಲ, ಇದರ ಒಂದು ಡೆಫಿನಿಷನ್ ಅಂತ ನನಗೆ ಗೊತ್ತಾಯ್ತು. ನೈನಂ ಚಿಂದಂತಿ ಶಸ್ತ್ರಾಣಿ, ಇದು ನೋಡಿ ನಾವೆಲ್ಲರೂ ಬರೆದಿಟ್ಟುಕೊಳ್ಳಬೇಕಾಗಿರುವಂತ ಡೆಫಿನಿಷನ್ ಅಂತ ಹೇಳ್ಬೋದು. ನೈನಂ ಚಿಂದಂತಿ ಶಸ್ತ್ರಾಣಿ ಅಂದ್ರೆ ಶಸ್ತ್ರಾಸ್ತ್ರಗಳು ಯಾವುದನ್ನು ಕತ್ತರಿಸಲಿಕ್ಕೆ ಆಗೋದಿಲ್ವೋ. ಶಸ್ತ್ರಾಸ್ತ್ರಗಳು ಅಂದ್ರೆ ಏನ್ ಬೇಕಾದ್ರೂ ಆಗ್ಬೋದು, ಕತ್ತಿ, ಮಚ್ಚು, ಲಾಂಗು, ಏನ್ ಬೇಕಾದ್ರೂ ತಗೊಳ್ಳಿ, ಚಾಕು, ಎಲ್ಲದ್ರ ಗುಣ ಏನು, ಕತ್ತರಿಸೋ ಅಂತದ್ದು ಅಲ್ವಾ. ಅದು ಕತ್ತರಿಸಕ್ ಆಗೋದಿಲ್ಲಂತೆ. ಮತ್ತೆ ನೈನಂ ದಹತಿ ಪಾವಕಃ, ಬೆಂಕಿ ಸುಡ್ಲಿಕ್ ಆಗೋದಿಲ್ಲ. ಅಂದ್ರೆ ಬೆಂಕಿಯ ಗುಣ ಏನು, ಸುಡುವಂಥದ್ದು. ಅದರ ಸಂಪರ್ಕಕ್ಕೆ ಏನೇ ಬಂದ್ರು ಅದು ಇದು ಒಳ್ಳೆಯದು ಕೆಟ್ಟದ್ದು ಅಂತ ಏನು ಯೋಚನೆ ಮಾಡೋದಿಲ್ಲ, ಅದು ಸುಡುವುದು ಅದ್ರ ಗುಣ.
ಅದನ್ನ ಸ್ಟವ್ ಅಲ್ಲಿ ಇಟ್ರೆ ಅದು ಅಗ್ನಿ ಆಗುತ್ತೆ, ಅದು ಅಡ್ಗೆ ಮಾಡುತ್ತೆ. ಹಾಗೆ ಒಂದು ಮನೆಗೆ ಕೊಳ್ಳಿ ಇಟ್ರೆ ಅದು ಬೆಂಕಿ, ಅದು ಸುಡುತ್ತೆ. ಅದ್ರ ಸ್ವಭಾವ ಸುಡೋದು, ನೀನ್ ಏನಕ್ಕಾದ್ರೂ ಇಡೋ ಅಷ್ಟೇ. ನೈನಂ ದಹತಿ ಪಾವಕಃ, ಆದ್ರೆ ಇದನ್ನ ಮಾತ್ರ ಬೆಂಕಿಯೂ ಸುಡಲಾರದು. ಅಂದ್ರೆ ಈ ಪಂಚಭೂತಗಳು ಏನನ್ನೂ ಮಾಡೋದಿಕ್ ಆಗೋದಿಲ್ಲ. ಗಾಳಿ ಅದನ್ನ, ನೀರು ತೋಯಿಸೋದಿಕ್ಕಾಗೋದಿಲ್ಲ, ಬೆಂಕಿ ಸುಡೋದಿಲ್ಲ. ಆ ರೀತಿ ಪೃಥ್ವಿಯ ಹಾಗೆ ಭಾರ ಇಲ್ಲ. 5 ತತ್ವಗಳನ್ನು ನಾವಿಲ್ಲಿ ಹೇಳ್ಬೋದು. ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ, ಅಂದ್ರೆ ಇದೇ ಅರ್ಥ. ಇದು ಯಾವುದೂ ಕೂಡ ಏನನ್ನೂ ಮಾಡಲಿಕ್ಕೆ ಆಗದೆ ಇರುವಂಥದ್ದೇ ಇದು ಆತ್ಮನ್ ಅಂತ ಅರ್ಥ. ಈ ನಿನ್ನೆ ಒಂದು ಸೆಷನ್ ಮಾಡುವಾಗ ಒಂದು ಡೆಫಿನಿಷನ್ ಓದ್ತಾ ಇದ್ದೆ. ಒಬ್ಬ ಡಾಕ್ಟರ್ಗೆ ಏನೋ ಒಂದು ಕಾಯಿಲೆ ಬಂದು 1920 ನಡೆದಿರೋಂಥದ್ದು ಘಟನೆ. ಅವ್ರು ಕೋಮಾಗ್ ಹೋಗ್ಬಿಡ್ತಾರೆ. ಕೋಮಾಗ್ ಹೋಗ್ಬಿಟ್ಟು ಕೋಮಾದಿಂದ ಬಂದ ಮೇಲೆ ಅವ್ರಿಗೆ ಬಹಳಷ್ಟು ಅನುಭವಗಳಾಗಿರುತ್ತೆ. ಅವ್ರಿಗೆ ಅಸ್ಟ್ರಲ್ ಜರ್ನಿ ಮಾಡ್ಕೊಂಡು ನೋಡ್ಕೊಂಡು ಬಂದ್ಬಿಟ್ಟಿರ್ತಾರೆ, ಬೇರೆ ಪ್ಲೇನ್ಸ್ಗೆಲ್ಲ ಹೋಗಿ. ಅವ್ರು ಒಂದ್ ಕಡೆ ಬರೀತಾರೆ, ದೇವರು ಅಂತ ಅಂದ್ರೆ ನಾವು ಕೊಡುವ ಡೆಫಿನಿಷನ್ ಬಹಳ ಸಿಲ್ಲಿ ಆಗಿದೆ. ನಾವ್ ಹೇಗಿದೀವಿ ಅಂತಂದ್ರೆ ನಮ್ಮ ಒಂದು ವೈಜ್ಞಾನಿಕ ತರ್ಕಕ್ಕೆ ಸಿಗುವಂತಹ, ನಮ್ಮ ಪರಿಭಾಷೆಯಲ್ಲಿ ನಮ್ಮ ಪದಗಳಿಗೆ ನಿಲುಕುವಂತ ಅರ್ಥನ ಹಚ್ಬಿಟ್ಟಿದೀವಿ ನಾವು. ಹೇಗಾಗಿದೆ ಅಂತಂದ್ರೆ ಜ್ಞಾನನೇ ನಮ್ಗೆ ಸಂಕೋಲೆ ಆಗ್ಬಿಟ್ಟಿದೆ. ನಾವೇನ್ ಅನ್ಕೊಂಡಿದೀವಿ, ನಾವೆಲ್ಲ ಓದ್ಕೊಂಡಿದೀವಿ, ನಾವು ಸೈನ್ಸ್ ಓದಿದೀವಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಓದಿದೀವಿ, ಅದು ಇದು ಏನೇನೋ ಓದ್ಕೊಂಡಿದೀವಲ್ಲ, ನಮ್ಗೆ ತುಂಬಾ ಜ್ಞಾನ ಇದೆ ಅಂತ. ಆದ್ರೆ ನಾವೇನ್ ಮಾಡಿದೀವಿ ಅಂದ್ರೆ ಈ ಜ್ಞಾನದ ಒಂದು ಮಿತಿಯಲ್ಲೇ ನಾವು ಅರ್ಥನ ಹುಡುಕ್ತಾ ಇರ್ತೀವಿ. ಇದನ್ನ ಮೀರಿ ಹೋಗೋದಿಕ್ಕೆ ನಮ್ಗೆ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಗೆ ನಾವೊಂದು ನಮ್ಗೆ ಅನುಭವ ಆದ್ರೂ ತಕ್ಷಣ ನಮ್ ಮೈಂಡ್ ಏನ್ ಮಾಡುತ್ತೆ, ಹೋಗುತ್ತೆ ರೆಕಾರ್ಡ್ಗೆ. ಎಲ್ಲಿ ಇದೆಯಾ ಅದು ಚಿತ್ರದಲ್ಲಿ ಹುಡುಕುತ್ತೆ ಏನಿದೆ ರೆಕಾರ್ಡ್ ಅಂತ. ಅಲ್ಲಿ ರೆಕಾರ್ಡ್ ಆಗಿದ್ರೆ ಅದು ಒಪ್ಕೊಳ್ಳುತ್ತೆ, ಇಲ್ಲ ಅಂದ್ರೆ ಇಲ್ಲ ಇದು ಸುಳ್ಳು ಬಿಡು ಅಂತೆ. ಅಂದ್ರೆ ಈ ನಮ್ಮ ಒಂದು ಜ್ಞಾನಕ್ಕೆ ಮೀರಿದಂತ ಅನುಭವ, ಆ ದೈವತ್ವ ಅಂತಂದ್ರೆ ಅದನ್ನ ವರ್ಣಿಸೋದಕ್ಕೆ ಆಗೋದಿಲ್ಲ. ನಾವೇನೆಲ್ಲ ವಿಶ್ಲೇಷಣೆ ಕೊಡ್ತಿದೀವಿ, ಸರ್ವಜ್ಞ, ಸರ್ವಾಂತರ್ಯಾಮಿ, ಸರ್ವಶಕ್ತ, ಇದೆಲ್ಲ ಏನೂ ಅಲ್ಲ. ಅದಕ್ಕೆ ಮೀರಿದಂತ ಒಂದು ಶಕ್ತಿ ಅದು. ಅದನ್ನ ನಮ್ಗಿನ್ನು ವರ್ಣಿಸೋ ಒಂದು ಪದಗಳಲ್ಲಿ ಹಿಡಿದಿಡೋದಿಕ್ಕೆ ಆಗೋದೇ ಇಲ್ಲ. ಅಂತಹ ಶಕ್ತಿ, ಮಹಾನ್ ಶಕ್ತಿ ಅಂತ ಹೇಳ್ತಾರೆ. ಅಂತಹ ಶಕ್ತಿ ಈ ಆತ್ಮನ್ ಅಂದ್ರೆ ಪರಬ್ರಹ್ಮ, ಪರಮಾತ್ಮನ್, ಬ್ರಹ್ಮನ್ ಅಂತ ಹೇಳ್ತೀವಲ್ಲ, ಅಂತಹದು. ಅದು ಈ ಪಂಚಭೂತಗಳಿಗೆ ಸಿಕ್ಕೋದಿಲ್ಲ, ಹಾಗೆ ನಮ್ಮ ಪಂಚೇಂದ್ರಿಯಗಳಿಗೂ ಸಿಕ್ಕೋದಿಲ್ಲ. ನಮ್ಮ ಕಣ್ಣಿನಿಂದ ನೋಡಕ್ಕಾಗಲ್ಲ, ಕಿವಿಯಿಂದ ಕೇಳಕ್ಕಾಗಲ್ಲ, ನಮ್ಮ ಮೂಗಿನಿಂದ ಯಾವುದೇ ವಾಸನೆಯಿಂದ ಹಿಡಿಯೋಕ್ಕಾಗಲ್ಲ, ನಮ್ಮ ಕೈಗಳ ಸ್ಪರ್ಶಕ್ಕೆ ಸಿಕ್ಕೋದಿಲ್ಲ. ನಮ್ಮ ಪಂಚೇಂದ್ರಿಯಗಳಿಗೆ ನಿಮ್ಗೆ ಗೊತ್ತೇ ಇದೆ, ಶಬ್ದ, ರೂಪ, ರಸ, ರುಚಿ, ವಾಸನೆ, ಇದು ಯಾವುದಕ್ಕೂ ಸಿಕ್ಕೋದಿಲ್ಲ, ಪಂಚಭೂತಗಳಿಗೂ ಸಿಕ್ಕೋದಿಲ್ಲ. ಅಂತಹ ಒಂದು ಅನಂತವಾದ, ಅಂದ್ರೆ ಅನಂತ ಅಂತಂದ್ರೆ ಅಂತ್ಯವಿಲ್ಲದ್ದು, ಆದಿಯೂ ಇಲ್ಲ, ಮಧ್ಯವೂ ಇಲ್ಲ, ಅಂತ್ಯವೂ ಇಲ್ಲ, ಆದಿ ಮಧ್ಯಾಂತರಹಿತ ಅಂತ ಹೇಳ್ತೀವಿ ಅದಕ್ಕೆ. ಅದ್ಯಾವುದು ಅಲ್ಲದೆ ಇರುವಂಥದ್ದು ಅಂತಹ ಒಂದು ಶಕ್ತಿ ಏನಿದೆ, ಅದು ಆ ಶಕ್ತಿ ಇದೆ ಅಂತ ಹೇಳೋದು ಆಗೋದಿಲ್ಲ. ಅಂತಹ ಶಕ್ತಿಯೇ ಅದು ಬ್ರಹ್ಮನ್ ಅಂತ ಹೇಳಿ ಅದನ್ನ ಈ ಶ್ಲೋಕದಲ್ಲಿ ಬಹಳ ಅದ್ಭುತವಾಗಿ ವರ್ಣಿಸ್ತಾನೆ ಕೃಷ್ಣ. ಹೀಗೆ ಹೇಗಿದೆ ಭಗವದ್ಗೀತೆಯ ಒಂದು ಪಾಠ ಅಂತಂದ್ರೆ, ನಾವು LKG ಹೋಗ್ತೀವಿ, LKG ಇಂದ ಪ್ರೈಮರಿ, ಮಿಡಲ್ ಸ್ಕೂಲು, ಹೈಸ್ಕೂಲು, ಕಾಲೇಜ್, PhD, ಹಾಗೆ ಡಾಕ್ಟರ್ ಎಲ್ಲ ಮಾಡ್ಕೊಂಡು ಹೋಗ್ತೀವಲ್ಲ, ಆ ರೀತಿ ಕೃಷ್ಣ ಅರ್ಜುನನಿಗೆ ನಿಧಾನವಾಗಿ ಒಂದೊಂದೇ ಅವನ ಮಿತಿಗೆ ಸಿಗುವಂತ ರೀತಿಯಲ್ಲಿ, ಅವನಿಗೆ ಅರ್ಥವಾಗೋ ರೀತಿಯಲ್ಲಿ ಅರ್ಥ ಮಾಡಿಸ್ತಾ ಬರ್ತಾನೆ. ಹಾಗೆ ಮಾಡಿಸ್ತಾ ಎಷ್ಟೊಂದ್ ಸಾರಿ ಅಂದ್ಕೊಳ್ತಾನೆ, ಆಯ್ತು ಇಲ್ಲಿಗೆ ಎಂಡ್ ಅಂತ. 4ನೇ ಅಧ್ಯಾಯಕ್ಕೆ ಬಂದಾಗ್ಲೂ ಹಾಗೆ ಅನ್ನಿಸ್ತಂತೆ. ಮತ್ತೆ ಒಂದು ಪ್ರಶ್ನೆ ಕೇಳಿದಾಗ ಮತ್ತೆ ಮುಂದುವರಿತು ಅಂತ ಹೇಳ್ತಾರೆ. ಹೀಗೆ ಮುಂದುವರಿತಾ 18 ಅಧ್ಯಾಯಗಳಾಗತ್ತೆ. 18 ಅಧ್ಯಾಯಗಳು ಆದ್ಮೇಲೆ ಕೃಷ್ಣ ಒಂದು ಪ್ರಶ್ನೆ ಕೇಳ್ತಾನಂತೆ, ಏನಪ್ಪಾ ನಿನ್ಗೆ ಏನ್ ಅರ್ಥ ಆಯ್ತು ಅಂದ್ರೆ, ಅವಾಗ ಹೇಳ್ತಾನೆ, ನಷ್ಟೋ ಮೋಹ ಸ್ಮೃತಿ ಲಬ್ಧ್ವಾ ಅಂತ ಹೇಳ್ತಾನಂತೆ. ಮೋಹ ಎಲ್ಲ ಹೋಯ್ತು, ನನಗೆ ಬುದ್ಧಿ ಬಂತು ಅಂತ ಹೇಳ್ತಾನೆ. ಪರವಾಗಿಲ್ಲ, ಕೃಷ್ಣನ್ ಸಂತೋಷ ಆಗುತ್ತಂತೆ. ಅಬ್ಬ ಸತ್ಯ, ನನ್ನ ಪರಿಶ್ರಮ ಸಾರ್ಥಕ ಆಯ್ತು, ಅರ್ಜುನನಿಗೆ ಏನೋ ಒಂದ್ ಅರ್ಥ ಆಗಿದೆ ಅಂತ. ಆಯ್ತು ಹೋಗಿ ಯುದ್ಧ ಮಾಡು ಅಂತ ಹೇಳ್ತಾನೆ.
ಸರಿ, ಯುದ್ಧ ಎಲ್ಲಾ ಮುಗಿದ ಮೇಲೆ ಒಂದ್ಸಾರಿ ಕೂತ್ಕೊಂಡು ಹೀಗೆ ಮಾತಾಡ್ತಿರ್ಬೇಕಾದ್ರೆ ಅರ್ಜುನ ಕೇಳ್ತಾನಂತೆ, ಕೃಷ್ಣ ಅವತ್ ಏನೋ ಹೇಳ್ತಿಯಲ್ಲ ಯುದ್ಧರಂಗದಲ್ಲಿ ನೀನು, ಅದೇನೋ ಮರ್ತ್ ಹೋಗ್ಬಿಟ್ಟಿದೆ, ಇನ್ನೊಂದ್ಸಲ ಹೇಳ್ತೀಯಾ ಅಂತ. ನೋಡಿ, 18 ಅಧ್ಯಾಯಗಳು, ಅಷ್ಟು 701 ಶ್ಲೋಕಗಳು, ಅಷ್ಟೊಂದು ವಿಶದವಾಗಿ ಹೇಳಿದ್ರು ಕೂಡ ಅರ್ಜುನನ್ಗೆ ತಲೆಗೆ ಹೋಗ್ಲಿಲ್ಲ. ನಾವೆಲ್ಲ ಅರ್ಜುನನಂತವ್ರೆ, ನಮಗೂ ಅಷ್ಟೇನೆ, ಎಷ್ಟು ಹೇಳಿದ್ರು ಎಷ್ಟು ಓದಿದ್ರು ನಮ್ಗೆ ಹೋಗ್ತಾ ಇರಲ್ಲ. ಮತ್ತೆ ಮತ್ತೆ ಓದ್ತಾ ಇರ್ಬೇಕು, ಮತ್ತೆ ಮತ್ತೆ ಮನನ ಮಾಡ್ತಾ ಇರ್ಬೇಕು. ಅವಾಗ ಕೂಡ ಕೃಷ್ಣ ಬೇಜಾರು ಮಾಡ್ಕೊಳ್ದೆ, ಹೌದಾ ಅವತ್ತೇನ್ ಹೇಳದ್ನೋ ನನಗೆ ನೆನಪಿಲ್ಲ, ಆದ್ರೆ ಇವಾಗ ನಾನು ಮತ್ತೊಂದ್ಸರಿ ಹೇಳ್ತೀನಿ ಅಂತ ಹೇಳಿ ಮತ್ತೆ ಹೇಳ್ತಾನೆ. ಅದು ಉತ್ತರ ಗೀತಾ ಅಂತ ಬಂತು. ಅದು ಎಲ್ಲೋ ಒಂದ್ ಕಡೆ ಓದಿದ್ ನಾನು 1,00,000 ಶ್ಲೋಕಗಳು ಬಂತು ಅಂತ ಹೇಳಿ, ಅಷ್ಟು ವಿವರಣೆ ಮತ್ತೆ ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ. ಉತ್ತರ ಗೀತೆಯನ್ನು ಕೂಡ ಓದಿದವರು ಇದ್ದಾರೆ ನಮ್ಮಲ್ಲಿ. ಓಕೆ, ಹೀಗೆ ಇದ್ದಾಗ ಇನ್ನೊಂದು ಮುಂದೆ ಇಲ್ಲಿ ಏನು ಹೇಳ್ತಾನೆ ಅಂದ್ರೆ, ನೆಕ್ಸ್ಟ್ 2ನೇ ಒಂದು ಷಟ್ಕದಲ್ಲಿ ಬರುವಂತದ್ದು ಜ್ಞಾನ ವಿಜ್ಞಾನ ಯೋಗ, ಅಕ್ಷರ ಬ್ರಹ್ಮ ಯೋಗ. ಅಕ್ಷರ ಬ್ರಹ್ಮ ಯೋಗ ಅಂತಂದ್ರೆ, ಅಕ್ಷರ ಅಂದ್ರೆ ಕ್ಷರವಾಗದ ಇರುವಂತ ಬ್ರಹ್ಮ. ಕ್ಷರ ಅಂದ್ರೆ ನಾಶವಾಗುವಂತದ್ದು, ನಾಶವಾಗದೆ ಇರುವ ಬ್ರಹ್ಮನ್, ಅದರ ಬಗ್ಗೆ ತಿಳಿಸುವಂತ ಒಂದು ಯೋಗ ಜ್ಞಾನ. ನೆಕ್ಸ್ಟ್ ರಾಜಗುಹ್ಯ ಯೋಗ ಅಂತ 9ನೇ ಅಧ್ಯಾಯ. ನೋಡಿ, ಇದು ಆತ್ಮಜ್ಞಾನ ಅನ್ನೋದು ರಾಜವಿದ್ಯೆ ಅಂತ ಹೇಳಿ, ವಿದ್ಯೆಗಳಲ್ಲೇ ಅತ್ಯಂತ ದೊಡ್ಡ ವಿದ್ಯೆ ರಾಜವಿದ್ಯೆ. ಕೃಷ್ಣ ಹೇಳ್ತಾನೆ, ನೀವೇನಾದ್ರೂ ಕೇಳ್ಕೋಬೇಕು ಅಂತ ಇದ್ರೆ ಆತ್ಮಜ್ಞಾನವನ್ನೇ ಕೇಳಿ, ಇನ್ನೇನು ಕೇಳಬೇಡಿ, ಅವಾಗ್ಲೇ ನಿಮ್ ಉದ್ಧಾರ ಆಗೋದು ಅಂತ ಹೇಳಿ. ಇನ್ನೇನು ಕೇಳ್ಕೋಬಾರ್ದಂತೆ. ಹಂಗೆ ಅದೇಂಗಾಗುತ್ತೆ ನಮ್ಗೆ, ನಮ್ಗೆ ಒಂದು ನೆಕ್ಲೆಸ್ ಬೇಕು, ನಮ್ಗೆ ಸೀರೆ ಬೇಕು, ಮನೆ ಅಲ್ವಾ, ಕಾರ್ ತಗೋಬೇಕು ಅಂತ ಎಲ್ಲ ಇರುತ್ತಲ್ವಾ. ಅದಕ್ಕೆ ನಮ್ಮ ಮೇಡಮ್ ಒಂದ್ ಕತೆ ಹೇಳ್ತಾರೆ ನಮ್ಗೆ. ಇವಾಗ ಯಾತಕ್ ನಾವ್ ಹೀಗೆ ಕೇಳಬಾರದು ಅನ್ನೋದಕ್ಕೆ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನಾವೆಲ್ಲ ಧ್ಯಾನ ಸಾಧನೆಯಲ್ಲಿ ತೊಡಗಿರ್ತೀವಿ. ಎಷ್ಟೋ ಅಲ್ಪ ಸ್ವಲ್ಪ ನಮ್ಗೆ ಕಾಸ್ಮಿಕ್ ಎನರ್ಜಿ ಎಲ್ಲ ಕಲೆಕ್ಟ್ ಆಗ್ತಾ ಇರುತ್ತೆ, ಫುಲ್ ಎನರ್ಜಿ ಸಿಗ್ತಾ ಇರ್ತೀವಿ. ನಮ್ಮ ಗುರಿ ಏನಿರುತ್ತೆ, ಆತ್ಮಜ್ಞಾನ, ಸಾಲ್ವೇಶನ್, ಮುಕ್ತಿ, ಮೋಕ್ಷ ಎಲ್ಲೆಲ್ಲೋ ಇರುತ್ತೆ ತಲೆ ಒಳಗೆ, ಅದನ್ನೇ ಮಾಡ್ತಾ ಇರ್ತೀವಿ. ಸೊ ಸಡನ್ ಆಗಿ ಏನೋ ಒಂದು ಬರುತ್ತೆ, ಒಂದು ಸೈಟ್ ಏನೋ ಬಂದಿದೆ, ತಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು. ಈಗ ಇನ್ನೂ ಇದಕ್ಕೆ ನಿಮ್ಗೆ ಉದಾಹರಣೆ ಕೊಡ್ಬೇಕು, ಇನ್ನೂ ಸಿಂಪ್ಲಿಫೈ ಮಾಡಿ ಹೇಳ್ಬೇಕು ಅಂತಂದ್ರೆ, ನೀವು ಒಂದು ಮನೆ ಕಟ್ಟಿಸ್ಬೇಕು ಅಂತ ಅನ್ಕೊಂಡಿರ್ತೀರಾ, ಅದಕ್ಕೊಂದ್ 2 ಕೋಟಿ ರೂಪಾಯಿ ಬೇಕು ಅಂತ ಪ್ಲಾನ್ ಮಾಡಿರ್ತೀರಾ. ಬೆಂಗಳೂರಲ್ಲಾದ್ರೆ 1 ಕೋಟಿ 2 ಕೋಟಿ ಇಟ್ಕೊಂಡೇ ಇರ್ತಾರೆ ಚೆನ್ನಾಗಿ ಮನೆ ಕಟ್ಬೇಕು ಅಂದ್ರೆ. ಎಕ್ಸಾಂಪಲ್ ಹಂಗ್ ಕೊಡ್ತಾ ಇದೀನಿ ನಾನು. 1 ಕೋಟಿ ರೂಪಾಯಿ ಮಾಡ್ಬೇಕು ಅಂತ ಇರ್ತೀರಾ. ಸರಿ, ಎಲ್ಲಾ ಚೀಟಿ ಹಾಕಿ ಎಲ್ಲಾ ಮಾಡಿ ಮನೆ ಮಾಡೋದಕ್ಕೆ ಎಲ್ಲಾ ದುಡ್ಡೆಲ್ಲ ಜೋಡಿಸ್ತಾ ಇರ್ತೀರಾ. 20 ಲಕ್ಷ ಕಲೆಕ್ಷನ್ ಆಗಿರುತ್ತೆ. ಅವಾಗ ಅನ್ಸುತ್ತೆ, ಇನ್ನೂ 80 ಲಕ್ಷ ಕಲೆಕ್ಷನ್ ಮಾಡ್ಬೇಕಲ್ವಾ, ಸೊ ಏನ್ ಮಾಡೋಣ, ಇವಾಗ ಒಂದು ಕಾರ್ ತಗೊಂಡ್ಬಿಡೋಣ, ಆಮೇಲೆ ನೋಡೋಣ ಬೇಕಾದ್ರೆ ಅನ್ಬಿಟ್ಟು ಕಾರ್ ತಗೊಂಡ್ಬಿಡ್ತೀರಾ. ಸೊ ಮತ್ತೆ ಎಲ್ಲಿಗೆ ಬಂದ್ರಿ, ಮತ್ತೆ ಝೀರೋ ಇಂದ ಶುರು ಮಾಡ್ತೀರಾ. ಅಲ್ಲಿಗೆ ಮನೆ ತಗೊಳ್ಳೋಂಥದ್ದು ಮತ್ತೆ ದೂರ ಹೋಯ್ತು. ಹಾಗೆ ನಾವು ಆತ್ಮಜ್ಞಾನಕ್ಕೋಸ್ಕರ ಸಂಪಾದನೆ ಮಾಡಿರುವಂತ ಶಕ್ತಿ ಎಲ್ಲ ಏನಾಗುತ್ತೆ, ಈ ರೀತಿ ಸಣ್ಣ ಪುಟ್ಟ ಆಸೆಗಳಿಗೆ, ಸಣ್ಣ ಪುಟ್ಟ ಕನಸುಗಳಿಗೆ ನೆರವೇರಿಸ್ಕೊಳ್ಳೋದ್ರಲ್ಲಿ ಖರ್ಚಾಗ್ಬಿಡುತ್ತೆ. ಮತ್ತೆ ಆತ್ಮಜ್ಞಾನ ದೂರ ಉಳ್ಕೊಳ್ಳುತ್ತೆ. ಆತ್ಮಜ್ಞಾನವನ್ನ ಪಡಿಬೇಕಾದ್ರೆ ಅದಕ್ಕೆ ಸಾಕಷ್ಟು ನಮ್ಮಲ್ಲಿ ಎನರ್ಜಿ ಇರ್ಬೇಕು, ಆಗ್ಲೇ ನಮ್ಗೆಲ್ಲ ಆಗೋದು. ಆ ಎನರ್ಜಿನ ಪಡೆಯೋದಕ್ಕೆ ನಾವು ಧ್ಯಾನ ಮಾಡ್ತಾರೆ. ಪ್ರತಿದಿನ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಇದೆಲ್ಲ ಮಾಡೋದೇನಕ್ಕೆ ಅಂದ್ರೆ, ನಮ್ಮಲ್ಲಿ ಒಂದು ಎನರ್ಜಿ ಲೆವೆಲ್ಸ್ ಬೆಳೆಸ್ಕೊಂಡು. ಯಾಕಂದ್ರೆ ಆತ್ಮಜ್ಞಾನ ಅನ್ನೋದು ಸಣ್ಣದಾದಂತ ಚಿಕ್ಕದಾದಂತ ವಿಷಯ ಅಲ್ಲ, ಎಲ್ಲರಿಗೂ ಸಿಗುವಂತವ್ರಿಗೆ, ಹಾದಿ ಬೀದಿಲಿ ಹೋಗೋರ್ಗೆಲ್ಲರಿಗೂ ಅದು ಕೊಟ್ಬಿಡಕ್ ಆಗಲ್ಲ. ಅದಕ್ಕೊಂದು ಅರ್ಹತೆ ಅನ್ನೋದು ಬೇಕು. ಆ ಅರ್ಹತೆಯನ್ನು ಸಂಪಾದಿಸೋದಕ್ಕೆ ನಾವು ಧ್ಯಾನ ಮಾಡ್ತಿರೋದು. ಧ್ಯಾನ ಮಾಡಿ ಬಂದಿದ್ದನ್ನ ಅಲ್ಲಲ್ಲಿ ನಾವು ಖರ್ಚು ಮಾಡ್ಬಿಟ್ರೆ ನಮ್ಗೆ ದೂರ ಆಗತ್ತೆ. ಮತ್ತೆ ಇನ್ನೂ ಎಷ್ಟು ಜನ್ಮಗಳು ಎತ್ತಿ ಬರಬೇಕು ಆತ್ಮಜ್ಞಾನ ಪಡಿಲಿಕ್ಕೆ ಅನ್ನೋ ಕಾರಣಕ್ಕೆ ಬೇರೆ ಏನೇನೋ ನೀವು ಸಣ್ಣ ಪುಟ್ಟ ಆಸೆಗಳ ಕಡೆ, ಪ್ರಾಪಂಚಿಕ ಸುಖಗಳ ಕಡೆ ಗಮನ ಕೊಡದೆ ನೀವೇನೇ ಕೇಳದಿದ್ರು ಆತ್ಮಜ್ಞಾನವನ್ನೇ ಕೇಳಿ ಅಂತ. ಹಾಗಾದ್ರೆ ಈ ಆಸೆಗಳನ್ನೆಲ್ಲ ಹೇಗ್ ಪೂರೈಸ್ಕೊಳ್ಳೋದು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೂ ಕೂಡ ಉತ್ತರ ಹೇಳ್ತಾನೆ ಕೃಷ್ಣ. ನೀವು ಏಮ್ ಹೈ ಅಂತ ಹೇಳ್ತೀವಿ, ದೊಡ್ಡದಕ್ಕೆ ಗುರಿ ಇಟ್ಟಾಗ ಏನಾಗುತ್ತೆ, ಸಣ್ಣ ಪುಟ್ಟ ಅದೆಲ್ಲ ತನ್ನಷ್ಟಕ್ಕೆ ತಾನೇ ನೆರವೇರ್ಬಿಡುತ್ತೆ. ನೀವು ಪರಿಶ್ರಮ ಪಡ್ಬೇಕಾಗೇ ಇಲ್ಲ. ಇವಾಗ ನಾನು ಒಂದು PhD ಮಾಡ್ಬೇಕು ಅಂತ ಓದುವಾಗ ನನಗೆ ಚಿಕ್ಕ ಪುಟ್ಟ ಲೆಸನ್ಸ್ ಎಲ್ಲ ಈಸಿಯಾಗಿ ಬಂದ್ಬಿಡುತ್ತಲ್ವಾ, ಎಲ್ಲಾ ಕೋರ್ಸ್ಗಳೆಲ್ಲ ಈಸಿ ಆಗ್ಬಿಡುತ್ತೆ ಅಲ್ವಾ. ಅದೇ ನಾನು ಚಿಕ್ಕ ಪುಟ್ಟದೆಲ್ಲ ನಾನು ಮಾಡ್ಕೊಂಡೆ ನಾನು PhD ಮಾಡ್ತಿದ್ದಾಗ ನನಗೆ ಲೇಟ್ ಆಗತ್ತೆ ಅಲ್ವಾ. ಅಂದ್ರೆ ಇದೆಲ್ಲ ಮಾಡೋ ಹಾಗಿಲ್ಲ ಅಂತಲ್ಲ, ಇದನ್ನೆಲ್ಲ ಪ್ರತಿಯೊಂದು ಮೆಟ್ಟಲು ಹತ್ತಿ ಹೋದ್ಮೇಲೆ ಅರ್ಹತೆ ಅನ್ನೋದು ಬರೋದು, ಅದು ಸಿಕ್ಕುವಂಥದ್ದು. ಆದ್ರೆ ನೀವು ಗಳಿಸಿದ ಒಂದು ಶಕ್ತಿಯನ್ನ ಅಲ್ಲಲ್ಲಿ ವ್ಯಯ ಮಾಡ್ಕೋಬೇಡಿ. ಅದ್ರಿಂದ ನೀವು ಕೇಳಿದ್ರೆ ಆತ್ಮಜ್ಞಾನವನ್ನೇ ಕೇಳಿ ಅಂತ ಹೇಳ್ತಾನೆ. ಅದಕ್ಕೆ ಹೇಳೋದು ಅಕ್ಷರ ಬ್ರಹ್ಮ, ಆ ರಾಜವಿದ್ಯೆ ಇದೆ, ಎಲ್ಲದಕ್ಕಿಂತ ಶ್ರೇಷ್ಠವಾದ ವಿದ್ಯೆ ರಾಜವಿದ್ಯೆ ಅಂತ ಹೇಳ್ತಾನೆ. ವಿಭೂತಿ ಯೋಗ, ವಿಶ್ವರೂಪ ದರ್ಶನ ಯೋಗ, ಅತ್ಯಂತ
ಸುಂದರವಾದಂತ ಒಂದು ಅಧ್ಯಾಯ ವಿಶ್ವರೂಪ ದರ್ಶನ. ಎಷ್ಟು ಅದ್ಭುತವಾಗಿ ಇಲ್ಲಿ ಕೃಷ್ಣ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸ್ತಾನೆ ಅಂತಂದ್ರೆ, ಆ ಸಮಯದಲ್ಲಿ ಧೃತರಾಷ್ಟ್ರನಿಗೆ ಇವನು ಕೂತಿರ್ತಾನೆ, ಸಾರಥಿ ಕೂತ್ಕೊಂಡು ಸಿಗ್ತಾ ಇರ್ತಾನೆ. ಅವಾಗ ಹೇಳ್ತಿದ್ದಂತೆ, ವಿಶ್ವರೂಪ ತೋರಿಸ್ತಾನೆ ಧೃತರಾಷ್ಟ್ರ, ಈಗ ನಿನಗೇನಾದ್ರೂ ದಿವ್ಯ ದೃಷ್ಟಿ ಬೇಕಾ, ನೋಡ್ತೀಯಾ ಅಂತ ಕೇಳಿದ್ರೆ, ಇಲ್ಲ ನನಗೆ ಬೇಡಪ್ಪ, ನಾನ್ ನೋಡಲ್ಲ ಅಂತ ಹೇಳ್ತಾನೆ. ಅಂದ್ರೆ ಅದಕ್ಕೆ ಬೇಕಾಗಿರುವ ಅರ್ಹತೆ ಅವನಿಗೆ ಇರಲಿಲ್ಲ. ಆದ್ರಿಂದ ಅವನ ಸಾರಥಿಯೇ ಅದನ್ನ ಕೂಡ ನೋಡುವಂತ ಭಾಗ್ಯಶಾಲಿ ಆಗ್ತಾನೆ. ಅದನ್ನು ಹಾಗೆ ಆ ವಿಶ್ವರೂಪ ದರ್ಶನದಲ್ಲಿ ಅಧ್ಯಾಯದಲ್ಲಿ ನೋಡುವಾಗ ತುಂಬಾ ಚೆನ್ನಾಗಿ ಕೇಳ್ತಾ ಇದಾರಲ್ಲ, ನೋ ಮೇಡಮ್, 30 minutes ಆಫ್ಟರ್ ಆರ್ ಬಿಫೋರ್. ಓಕೆ. ಹಾಗೆ ಈ ವಿಶ್ವರೂಪ ದರ್ಶನ ಯೋಗದಲ್ಲಿ ಬಹಳ ಅದ್ಭುತವಾಗಿ ಹೇಗಿರುತ್ತೆ ಆ ಭಗವಂತನ ವಿಶ್ವರೂಪ ಅನ್ನುವಾಗ, ಅದನ್ನ ನೋಡುವಾಗ ಅನ್ಸುತ್ತೆ ನಾವೆಲ್ಲ ಎಷ್ಟು ಸಣ್ಣ ಕ್ರಿಮಿಕೀಟದ ಹಾಗಿರುವಂತವ್ರು ಈ ಬ್ರಹ್ಮಾಂಡದಲ್ಲಿ. ನಮ್ಮ ಒಂದು ಪಾತ್ರ ಏನಿದೆ ಅಷ್ಟಕ್ಕೆ ಎಷ್ಟು ಸಣ್ಣದಾದ ಪಾತ್ರ ಇದು ಅಂತ ಹೇಳಿ ಅಲ್ಲಿ ವಿಶ್ವರೂಪ ದರ್ಶನ ಮಾಡಿಸಿದಾಗ ಅಲ್ಲಿ ಅರ್ಜುನನಿಗೆ ಅರ್ಥವಾಗತ್ತೆ ಕೃಷ್ಣ ಅಂದ್ರೆ ಯಾರು, ಹೇಗೆ ಅಂತ. ಆ ನಂತರ ಭಕ್ತಿ ಯೋಗ, ಹೀಗೆ ಬಹಳಷ್ಟು ಯೋಗಗಳು, ಎಲ್ಲಾ ಒಂದು ಲೆಸನ್ಸ್, ಚಾಪ್ಟರ್ ವೈಸ್ ಎಲ್ಲಾ ಬರ್ತಾ ಹೋಗುತ್ತೆ. ಕೊನೆಯದಾಗಿ ಬರುವಂತದ್ದು ಮೋಕ್ಷ ಸನ್ಯಾಸ ಯೋಗ ಅಂತ ಹೇಳಿ. ಈ ಹೆಸರುಗಳು ಬಹಳ ಅರ್ಥವತ್ತವಾಗಿದೆ ಸ್ನೇಹಿತರೆ. ಆ ಹೆಸರಿನಲ್ಲೇ ನಮಗೆ ಅದರ ಒಂದು ಸಾರಾಂಶ ಏನಿದೆ, ಯಾವ್ದ್ರ ಬಗ್ಗೆ ಹೇಳಿದಾರೆ ಅಂತ ನಮ್ಗೆ ಅರ್ಥ ಆಗ್ಬಿಡ್ಬೇಕು. ಆ ರೀತಿ ಕೊಟ್ಟಿದ್ದಾರೆ ವೇದವ್ಯಾಸರಿಂದ ಹೆಸರನ್ನ. ಕೆಲವು ಸಂಸ್ಥೆಗಳಲ್ಲಿ ಬೇರೆ ಬೇರೆ ಹೆಸರುಗಳನ್ನ ಇಟ್ಟಿದಾರಂತೆ. ಇಲ್ಲಿ ಮೋಕ್ಷ ಸನ್ಯಾಸ ಯೋಗ ಅಂತ ಅನ್ನುವಾಗ, ಇಲ್ಲಿ ಮೋಕ್ಷಕ್ಕೂ ಸನ್ಯಾಸ ಅಂದ್ರೆ, ಮೋಕ್ಷ ಬೇಕು ಅಂತಂದ್ರೆ ಮೋಕ್ಷ ಸಿಕ್ಕೋದಿಲ್ಲ. ಅದನ್ನು ಬೇಕು ಅಂತ ಆಸೆ ಪಡೋದನ್ನು ಕೂಡ ಬಿಡ್ಬೇಕಂತೆ. ಆಸೆನೂ ತ್ಯಜಿಸಬೇಕು. ಆಸೆನೂ ತ್ಯಜಿಸಿದಾಗಲೇ ನಿಮಗೆ ಸಾಕ್ಷಾತ್ಕಾರ ಅಂತ ಅನ್ನೋದು ಆಗುವಂಥದ್ದು ಅನ್ನೋ ಅರ್ಥಕ್ಕೆ ಅದರಲ್ಲಿ ಹೇಳ್ತಾರೆ ಮೋಕ್ಷ ಸನ್ಯಾಸ ಯೋಗ ಅಂತ ಹೇಳ್ತಾರೆ. ಇಲ್ಲಿ ಮತ್ತೆ ಇನ್ನೊಂದು ಕೆಲವೊಂದೆರಡು ಶ್ಲೋಕಗಳನ್ನ ತಗೊಳ್ತೇನೆ. ಈ ಭಗವದ್ಗೀತೆನ ಒಂದು ಉದಾಹರಣೆ ಕೊಡ್ತೀನಿ. ನಾವೇನಾದ್ರೂ ಭಗವದ್ಗೀತೆನ ನಾನು ವರ್ಣಿಸ್ತೀನಿ ಪೂರ್ತ ನಾನು ಹೇಳ್ತೀನಿ ಅಂತ ಹೋದ್ರೆ ಹೇಗಿರುತ್ತೆ ಅಂದ್ರೆ, 4 ಜನ ಕುರುಡ್ರ ಕತೆ ನಿಮಗ್ ಗೊತ್ತಿರುತ್ತೆ. 4 ಜನ ಕುರುಡ್ರು ಒಂದು ಆನೆ ಹತ್ರ ಹೋದ್ರಂತೆ. ಆನೆ ಹತ್ರ ಹೋಗ್ಬಿಟ್ಟು ಒಬ್ಬ ಆನೆ ಬಾಲ ಇಟ್ಕೊಂತಾನೆ, ಒಬ್ಬ ಆನೆಯ ಕಿವಿ, ಒಬ್ಬ ಆನೆಯ ಸೊಂಡಿಲು, ಒಬ್ಬ ಆನೆಯ ಕಾಲುಗಳನ್ನ ಇಟ್ಕೊಳ್ತಾನೆ. ಒಬ್ಬ ಹೇಳ್ತಾನೆ ಆನೆ ಸಣ್ಣಕ್ಕೆ ಇಷ್ಟೇ ಇದೆ, ಉದ್ದಕ್ಕಿದೆ ಅಂತ ಹೇಳ್ತಾನೆ, ಬಾಲ ಮುಟ್ಬಿಟ್ರು. ಇನ್ನೊಬ್ಬ ಹೇಳ್ತಾನೆ ಇಲ್ಲ ಆನೆ ತುಂಬಾ ದಪ್ಪ ಇದೆ, ಇದು ಗುಂಡಾಗಿದೆ ಅಂತ ಹೇಳ್ತಾನೆ. ಇನ್ನೊಬ್ಬ ಇಲ್ಲ ಆನೆ ತೆಳುವಾಗಿದೆ ಅಂತಾನೆ, ಕಿವಿ ಇಟ್ಕೊಂಡಿರೋನು ಅಗಲಕ್ಕಿದೆ ಅಂತ ಹೇಳ್ತಾನೆ. ಸೊಂಡಲ್ ಇಟ್ಕೊಂಡಿರೋನು ಇನ್ನೊಂದ್ ತರ ಹೇಳ್ತಾನೆ. ಆ ರೀತಿ ಆಗ್ಬಿಡುತ್ತೆ ಸ್ನೇಹಿತರೆ. ಆ ಭಗವದ್ಗೀತೆಯ ಒಂದು ಇಡೀ ರೂಪನ ಹೇಳೋದಿಕ್ಕೆ ಆಗೋದಿಲ್ಲ. ಆ ರೀತಿ ಇರುತ್ತೆ, ಒಂದೊಂದು ದೃಷ್ಟಿಯಿಂದ, ಒಬ್ರೊಬ್ರು ದೃಷ್ಟಿಯಿಂದ ಹಾಗಿರುತ್ತಂತೆ ಅದು. ನಮ್ಗೆ ಇಲ್ಲಿ ನೆನ್ನೆ ಒಂದು ಮಾತು ಹೇಳ್ದೆ ನಾನು, ಭಗವದ್ಗೀತೆಯ ಒಂದು ಚಂದ ಏನಪ್ಪಾ ಅಂತಂದ್ರೆ, ನಿಮ್ಗೆ ಒಂದು ತತ್ವವನ್ನ ಕೊಡೋದು, ಆ ನಂತರ ಅದು ತತ್ವ ಅಲ್ಲ ಅಂತ ಹೇಳೋದು. ಹೀಗ್ ಯಾಕಾಗತ್ತೆ, ಹಾಗೆ ಯಾಕೆ ಮಾಡ್ಬೇಕು? ಈಗ ಒಂದ್ ಅಧ್ಯಾಯ ಓದಿ ಅರ್ಗಿಸ್ಕೊಳ್ಳೋದಿಕ್ಕೆ ನಮ್ಗೆ ತುಂಬಾ ದಿನ ಹಿಡಿಯುತ್ತೆ. ಮುಂದಿನ ಅಧ್ಯಾಯಕ್ಕೆ ಹೋದ್ರೆ ಅಧ್ಯಾಯನೇ ಸುಳ್ಳು ಹಿಂದಿಂದು ಅಂತ ಹೇಳಿದ್ರೆ ಯಾವಾಗ ಏನ್ ಅನ್ಸುತ್ತಲ್ವಾ, ಇದೇ ಸರಿ ಇಲ್ಲ ಹೋಗು ಅನ್ಸುತ್ತೆ. ಯಾಕೆ ಹಂಗ ಹೇಳ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡು. ಈಗ LKG UKG ನಲ್ಲಿ ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ಮಗುಗೆ ಏನ್ ಹೇಳ್ಕೊಡ್ತೀವಿ ಅಂತಂದ್ರೆ, ಸನ್ ರೈಸಸ್ ಇಂದ ಈಸ್ಟ್ ಅಂತ ಹೇಳ್ತೀವಿ. ಆ ಮಗು ಪಾಪ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಓದಿರುತ್ತೆ. ಸೂರ್ಯ ನೋಡು ಪೂರ್ವದಲ್ಲಿ ಹುಡ್ತಾನೆ, ಸನ್ ರೈಸಸ್ ಇಂದ ಈಸ್ಟ್ ಅಂತ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್, ಥರ್ಡ್ ಎಲ್ಲ ಹೇಳ್ಕೊಟ್ವಿ. ಆ ಮಗು ತಲೆನಲ್ಲಿ ಚೆನ್ನಾಗಿ ಪ್ರಿಂಟ್ ಆಗ್ಬಿಟ್ಟಿದೆ, ಸನ್ ರೈಸಸ್ ಇಂದ ಈಸ್ಟ್, ಸೆಟ್ಸ್ ಇಂದ ವೆಸ್ಟ್ ಅಂತ ಕಲ್ತ್ಬಿಟ್ಟಿದೆ. ಈಗ 4ನೇ ಕ್ಲಾಸ್ಗೂ 5ನೇ ಕ್ಲಾಸ್ಗೂ ಬಂದಾಗ ಪಾಠ ಚೇಂಜ್ ಆಗ್ಬಿಡುತ್ತೆ. ಏನಪ್ಪಾ ಅದು ಅಂತಂದ್ರೆ, ಸನ್ ಇಸ್ ಎ ಸ್ಟಾರ್ ಅಂತ ಬರುತ್ತೆ. ಇದೇನಪ್ಪಾ ಇದು, ಸನ್ ಇಸ್ ಎ ಸ್ಟಾರ್, ಇಟ್ ಹ್ಯಾಸ್ ನೋ ಮೂಮೆಂಟ್ಸ್ ಅಂತ ಬಂತು. ಇಷ್ಟ ದಿನ ಹಾಗಾದ್ರೆ ಹೇಳಿದ ಪಾಠ ಸುಳ್ಳ? ಇಷ್ಟ ದಿನ ಹೇಳಿದ್ದು ಒಂದು, ಈಗಿನ ಮಕ್ಳಾದ್ರೆ ಕೇಳ್ಬಿಡ್ತಾರೆ, ನೀನ್ ಸುಳ್ಳು ಹೇಳ್ತಾ ಇದೀಯಾ, ಇಷ್ಟ ದಿನ ಹೇಳ್ತಿದ್ದೆ ರೈಸಸ್ ಇಂದ ಈಸ್ಟ್ ಅಂತ, ಈಗ ಸ್ಟಾರ್ ಅದಕ್ ಮೂಮೆಂಟ್ ಇಲ್ಲ ಅಂತಿದ್ಯಾ ಅಂತ ಹೇಳ್ತಾರಲ್ವಾ. ಹಾಗಾದ್ರೆ ಅದು ಸುಳ್ಳ, ಇದು ಸುಳ್ಳ, ಅದು ನಿಜನ, ಇದು ನಿಜನ ಅಂತ ನಮ್ಗೆ ದ್ವಂದ್ವ ಬರುತ್ತೆ. ಅದು ಸತ್ಯ, ಇದು ಸತ್ಯನೇ. ಹಾಗೆ ಸತ್ಯ, ಆ ಮಗುವಿಗೆ ಆ ವಯಸ್ಸಿಗೆ ಆ ಜ್ಞಾನ ಸತ್ಯ. ಈಗ ಮಗು ಬೆಳೆದಿದೆ,
ಈಗ ಅದಕ್ಕೆ ಸನ್ ಇಸ್ ಎ ಸ್ಟಾರ್ ಅಂತ ಹೇಳಿದ್ರೆ ಅರ್ಥವಾಗತ್ತೆ. ಈಗ ಅದರ ಒಂದು ಬುದ್ಧಿಯ ಒಂದು ಪ್ರಮಾಣ ಬೆಳೆದಿದೆ, ಐಕ್ಯೂ ಬೆಳೆದಿದೆ ಅಲ್ವಾ. ಅದೇ ರೀತಿ ಒಬ್ಬ ವ್ಯಕ್ತಿಯಲ್ಲಿ ಈ ಒಂದು ಸ್ಪಿರಿಚುವಲ್ ಮೆಚುರಿಟಿ ಅಂತ ಹೇಳ್ತೀವಿ, ಆಧ್ಯಾತ್ಮಿಕ ಪ್ರಬುದ್ಧತೆ ಅಂತ. ಆ ಪ್ರಬುದ್ಧತೆ ಬೆಳೀತಾ 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 ಮಾಸ್ಟರ್ಸೇ ನಮ್ಗೆ ನೆಕ್ಸ್ಟ್ ಲೆಸನ್ಸ್, ನೆಕ್ಸ್ಟ್ ಚಾಪ್ಟರ್ಸ್ ಅನ್ನ ಕೊಡ್ತಾ ಬರ್ತಾರೆ. ನೆಕ್ಸ್ಟ್ ಎಕ್ಸ್ಪೀರಿಯನ್ಸಸ್ ಏನಾಗ್ಬೇಕು, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಯಾವಾಗ ನಾವು ರೆಡಿ ಇರ್ತೀವಿ ಅವಾಗ ಅದನ್ನ ಕೊಡ್ತಾ ಬರ್ತಾರೆ. ಹಾಗೆ ಕೊಡೋ ಹಾಗೆ ಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಒಂದೊಂದೇ ಅಂಶವನ್ನ ಒಂದೊಂದು ಅಧ್ಯಾಯದಲ್ಲಿ ಎತ್ತಿ ಹಿಡಿತಾ ಬರ್ತಾ ಇದ್ದಾನೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಮುಂದೆ ಒಂದು ಶ್ಲೋಕ ತಗೊಳ್ತೀನಿ, ತುಂಬಾ ಚೆನ್ನಾಗಿದೆ ಇದು. ಪರಿತ್ರಾಣಾಯ ಸಾಧೂನಾಂ, ನೀವೆಲ್ಲ ಕೇಳಿರ್ತೀರ, ಬಹಳ ಪ್ರಸಿದ್ಧವಾದಂತಹ ಶ್ಲೋಕ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿ. ಇದಕ್ಕೆ ಒಬ್ರು ಕೇಳ್ತಾರಂತೆ, ಇದು ಏನ್ ಅರ್ಥ ಹೇಳಿ ಅಂತ. ನಮಗೆಲ್ಲ ಗೊತ್ತಿದೆ ಭಗವಂತ ಅವತಾರ ತಳೀತಾನೆ ಅಂತ. ನಾವೆಲ್ಲ ಹುಟ್ಟಿದಾಗ ಏನಂತೀವಿ, ಹುಟ್ಟು ಸಾವು ಹುಟ್ಟಿದ್ದು ಅಂತ ಹೇಳ್ತೀವಿ. ಆದ್ರೆ ಭಗವಂತ ಹುಟ್ಟಿದಾಗ ಅದನ್ನ ಹುಟ್ಟು ಅಂತ ಹೇಳಲ್ಲ, ಅದನ್ನ ನಾವು ಹೇಳ್ತೀವಿ ಅವತಾರ ಅಂತ ಹೇಳ್ತೀವಿ. ಕೃಷ್ಣ ಅವತಾರ, ರಾಮ ಅವತಾರ, ಬೌದ್ಧ ಅವತಾರ ಅಲ್ವಾ, ಮತ್ಸ್ಯಾವತಾರ, ಕೂರ್ಮ ಅವತಾರ ಅಂತ ದಶಾವತಾರಗಳ ಬಗ್ಗೆ ಹೇಳ್ತೀವಿ. 10 ಅವತಾರ ಆಗಿದ್ದು ನಿಮ್ಮಲ್ಲಿ ಅಂತ ಕೇಳ್ತಾರಂತೆ. ಇಷ್ಟೇನ ಅವತಾರ, ಅಷ್ಟೊಂದ್ ಸಾರಿ ನಿಮ್ಗೆ ಕಷ್ಟ ಬಂದಿತ್ತಾ ಅಂತ ಯಾರೋ ಹೇಳಿದ್ರಂತೆ. ಅದಕ್ಕೆ ಒಂದು ಕಡೆ ನಾನು ಕೇಳಿದ್ದು, ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂತಂದ್ರೆ, 10 ಅಲ್ಲ ಅವತಾರಗಳು, 100,000 ಲಕ್ಷ ಕೋಟಿ ಸಲ ಅವತಾರ ಆಗಿದೆ ನಮ್ಮಲ್ಲಿ ಅಂತ. ನೋಡಿ, ಈಗ ನಾವೇನೋ ಕಷ್ಟದಲ್ಲಿ ಇರ್ತೀವಿ, ಅಂದ್ಕೊಂಡೇ ಇರಲ್ಲ, ತುಂಬಾ ಕಷ್ಟ ಇರುತ್ತೆ. ಹೇಗ್ ಮಾಡೋದು ಇವಾಗ, ಈ ಪರಿಸ್ಥಿತಿಯಿಂದ ಹೇಗೆ ಹೊರ ಬರೋದು ಅಂತ ಆಲೋಚನೆ ಮಾಡ್ತಾ ಇದ್ದಾಗ ಯಾರೋ ಒಬ್ರು ಬರ್ತಾರೆ. ನಾವ್ ಅಂದ್ಕೊಂಡೇ ಇರಲ್ಲ ಅವ್ರು ನಮ್ಗ್ ಸಹಾಯ ಮಾಡ್ತಾರೆ ಅಂತ. ಹಣ ಸಹಾಯ ಇರ್ಬೋದು, ಅಥವಾ ನೈತಿಕವಾದಂತ ಒಂದು ಧೈರ್ಯ ಹೇಳೋದಿರ್ಬೋದು, ಏನೋ ಒಂದ್ ಸಹಾಯ ಮಾಡಿ ಹೋಗ್ತಾರೆ. ಆಗೇನ್ ಹೇಳ್ತೀವಿ ಅಂದ್ರೆ, ಅಬ್ಬಾ ದೇವ್ರು ಬಂದ್ರಪ್ಪ, ಎಂತ ಒಳ್ಳೆ ಮಾತು ಹೇಳೋದ್ರು, ಎಂತ ಸಹಾಯ ಮಾಡಿದ್ರು, ನಾನ್ ನೆನ್ಸೇ ಇರ್ಲಿಲ್ಲ ಅವ್ರು ಹೀಗ್ ನನಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತೀವಲ್ಲ. ಆ ರೀತಿ ಭಗವಂತ ಎಲ್ಲರಲ್ಲೂ ಎಲ್ಲಾ ಕ್ಷಣದಲ್ಲೂ ಆವಿರ್ಭವಿಸ್ತಾನೆ ಇರ್ತಾನೆ, ಅವತಾರ ಎತ್ತುತ್ತಾನೆ ಇರ್ತಾನೆ ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಅಂದ್ರೆ ನಮ್ಮಲ್ಲಿ ಯಾವಾಗ ಒಂದು ಸಜ್ಜನಿಕೆ, ಸತ್ಯಸಂಧತೆ, ಒಂದು ಪ್ರಾಮಾಣಿಕತೆ, ಯೂನಿವರ್ಸ್ ಬಯಸೋದು ನಮ್ಮ ಹತ್ರ ಎರಡೇ, ಟ್ರೂತ್ಫುಲ್ನೆಸ್ ಅಂಡ್ ಆನೆಸ್ಟಿ. ಸತ್ಯಸಂಧತೆ, ಪ್ರಾಮಾಣಿಕತೆ ಎರಡಿದ್ದು ಬಿಟ್ರೆ ಸಾಕು, ನೀನು ಕೇಳಲ್ಲಂತೆ. ಒಂದ್ಸಾರಿ ಹೀಗಾಗತ್ತೆ. ಮಹಾಭಾರತದ ಒಂದು ಘಟನೆಯನ್ನ ಹೇಳ್ತೇನೆ. ನಿಮಗೆಲ್ಲ ಗೊತ್ತಿದೆ, ದ್ರೌಪದಿ ತನ್ನ 5 ಮಕ್ಕಳನ್ನ ಕಳ್ಕೊಂಡಿದ್ದಾಳೆ. ಅಶ್ವತ್ಥಾಮ 5 ಜನ ಉಪಪಾಂಡವರನ್ನ ಪಾಂಡವರು ಅಂತ ತಿಳಿದುಕೊಂಡು ಸಂಹಾರ ಮಾಡ್ಬಿಟ್ಟಿದ್ದಾನೆ. ಆಕೆ ಅಳ್ತಾ ಇದ್ದಾಳೆ, ಎಲ್ಲಾ ಮಕ್ಕಳನ್ನ ಕಳ್ಕೊಂಡು. ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ. ಒಬ್ಬ ಮಗನನ್ನ ಕಳ್ಕೊಂಡ್ರೇನೆ ಆ ದುಃಖ ನಿರಂತರವಾಗಿರುತ್ತೆ ಅಂತ. ಹಾಗಿದ್ದಾಗ ವಯಸ್ಸಿಗೆ ಬಂದಂತ 5 ಜನ ಗಂಡು ಮಕ್ಕಳನ್ನ ಕಳೆದುಕೊಂಡಂತ ಆ ತಾಯಿ ದುಃಖ ಎಷ್ಟಿರತ್ತಲ್ವಾ. ಆಕೆ ಅಳ್ತಾ ಇರ್ತಾಳಂತೆ. ಆಗ ಗೊತ್ತಾಗುತ್ತೆ ಪಾಂಡವರಿಗೆ ಈ ಕೆಲಸ ಅಶ್ವತ್ಥಾಮಂದು ಅಂತ ಹೇಳಿ. ಭೀಮ ಏನ್ ಮಾಡ್ತಾನೆ, ಹೋಗಿ ಅಶ್ವತ್ಥಾಮನನ್ನ ಹೆಡೆಮುರಿ ಕಟ್ಟು ತಂದು ದ್ರೌಪದಿಯ ಕಾಲ್ ಹತ್ರ ಹಾಕ್ತಾನೆ. ನೀನು ಹೇಳು ಇವಾಗ ಇವನನ್ನ ಏನ್ ಮಾಡ್ಬೇಕು ಅಂತ. ನೀನು ಹೂ ಅಂದ್ರೆ ನಾನು ಈಗ್ಲೇ ಅವನ್ನ ಮುಗಿಸ್ಬಿಡ್ತೀನಿ ಅಂತ ಕೇಳ್ದ. ಅವಾಗ ದ್ರೌಪದಿ ಹೇಳ್ಬೋದಾಗಿತ್ತು, ಸಂಹಾರ ಮಾಡೋ ಅವನ್ನ, ಕೊಲ್ಲು ಸಾಯಿಸ್ಬಿಡು ಅಂತ ಹೇಳಿ. ಆಕೆ ಹಾಗೆ ಹೇಳೋದಿಲ್ಲ. ಆಕೆ ಹೇಳ್ತಾಳೆ, ಬಿಟ್ಟುಬಿಡಿ ಅವನನ್ನ, ನನಗಾದ ನೋವು ಅವನ ತಾಯಿ ಕೃಪೆಗಾಗೋದ್ ಬೇಡ ಅಂತ ಹೇಳ್ತಾಳಂತೆ ಅಲ್ವಾ. ಇದು ನಮ್ಮ ಒಬ್ಬ ತಾಯಿಯಾಗಿ ಇನ್ನೊಬ್ಬ ತಾಯಿಯ ನೋವನ್ನ ಅರ್ಥ ಮಾಡಿಕೊಳ್ಳುವಂತ ನಮ್ಮ ಒಂದು ಭಾರತೀಯ ಸ್ತ್ರೀಯರಲ್ಲಿ ಇರುವಂತ ಔನ್ನತ್ಯ ಅಂತ ಹೇಳ್ಬೋದು. ಬಿಟ್ಬಿಡು ಅಂತ ಹೇಳ್ತಾಳೆ. ಆದ್ರೆ ಕೃಷ್ಣನಿಗೆ ತಡ್ಕೊಳಕ್ ಆಗಲ್ಲ. ಅವನೇ ಏನ್ ಮಾಡ್ತಾನಂತೆ, ಅವನ ಶಿಖೆಯನ್ನ ಕತ್ತರಿಸಿ ಅವನನ್ನ ಕಳಿಸ್ತಾನೆ. ಶಿಖೆ ಬ್ರಾಹ್ಮಣರಿಗೆ ಇರುವಂತ ಒಂದು ಗುರುತು, ಅದನ್ನೇ ಕತ್ತರಿಸ್ಬಿಟ್ರೆ ಅವನಿಗೆ ಅವಮಾನ ಆಗತ್ತೆ ಅಂತ. ಅಂದ್ರೆ ನಾವಿಲ್ಲಿ ಆಧ್ಯಾತ್ಮಿಕಕ್ಕೆ ಬಂದಾಗ ಅರ್ಥ ಮಾಡ್ಕೊಂಡಿದೀವಿ, ಬ್ರಾಹ್ಮಣ ಅಂತಂದ್ರೆ ಬ್ರಹ್ಮಜ್ಞಾನ ಇರುವವನು ಬ್ರಾಹ್ಮಣ ಅಂತ ಹೇಳಿ. ಆ ಬ್ರಹ್ಮಜ್ಞಾನಿ ಆದವನಿಗೆ ಇರುವಂತ ಗುರುತನ್ನ ತೆಗೆದು ಬಿಟ್ಟು ಅವನನ್ನ ಬಿಟ್ಟುಬಿಡು, ಕಲಿಯುಗ ಮುಗಿಯೋವರೆಗೂ ಅವ್ನು ಹಾಗೆ ಅಡ್ಡಾಡ್ತಿರ್ಲಿ ಅಂತ. ಈಗ್ಲೂ ಕೆಲವೊಬ್ರು ಹಿಮಾಲಯದ ಕಡೆ ನೋಡ್ದವ್ರು ಇದಾರೆ ಅಂತ ಹೇಳ್ತಾರೆ. ಅಶ್ವತ್ಥಾಮನನ್ನ ನೋಡಿದ್ವಿ ಅಂತ ಕೆಲವ್ರು ಹೇಳ್ತಾರೆ.
ಇನ್ನೂ ಬಹಳ ಕಷ್ಟದಲ್ಲಿ ನೋವಿನಲ್ಲಿ ಒದ್ದಾಡ್ತಿದ್ದಾನೆ ಅಂತ ಹೇಳಿ. ಆ ರೀತಿ ದ್ರೌಪದಿ ಹೇಗೆ ತನ್ನ ನೋವನ್ನ ನುಂಗಿಕೊಂಡು ಒಳ್ಳೆಯತನವನ್ನ ತೋರಿಸಿದ್ಲು, ಅದು ಸ್ನೇಹಿತರೆ ಭಗವಂತ ಇಳಿದು ಬರುವಂತ ಪರಿಸ್ಥಿತಿಗಳು ಅಂತಂದ್ರೆ. ಅದಕ್ಕೆ ಹೇಳೋದು, ನಾವು ಕಷ್ಟದಲ್ಲಿರುವವರಿಗೆ ಕರುಣೆನ ತೋರಿಸ್ಬೇಡಿ, ಸಹಾಯ ಮಾಡ್ಬಿಡ್ಬೇಕು. ನೋ ಸಿಂಪತಿ, ಓನ್ಲಿ ಎಂಪತಿ ಅಂತ. ಆ ರೀತಿ ಈ ಭಗವದ್ಗೀತೆ ಬಹಳಷ್ಟು ಶ್ರೇಷ್ಠ ಉದಾತ್ತವಾದ ಸಂದೇಶಗಳನ್ನ ಕೊಡುತ್ತೆ. ಕೆಲವರು ಹೇಳ್ತಾರೆ ತುಂಬಾ ನಮ್ಗೆ ಏನೇ ಸಮಸ್ಯೆ ಬಂದಾಗ್ಲೂ ನಾವು ಭಗವದ್ಗೀತೆಯನ್ನ ತೆಗೆದು ಒಂದು ಶ್ಲೋಕ ಓದಿದ್ರೆ ನಮ್ಗೆ ಅದ್ರಲ್ಲಿ ಏನೋ ಒಂದು ಮೆಸೇಜ್ ಸಿಕ್ಕತ್ತೆ, ಅರ್ಥ ಇರುತ್ತೆ, ನಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕತ್ತೆ ಅಂತ. ಹಾಗೆ ಎಲ್ಲರ ಮನೆಯಲ್ಲೂ ಇರಬೇಕಾದಂತ, ಎಲ್ಲರೂ ಇದನ್ನ ಓದ್ಲೇಬೇಕಾದಂತ ಪುಸ್ತಕ ಅಂತ ನಾನು ಹೇಳ್ತೀನಿ. ನನಗೊಬ್ರು ಕೇಳ್ತಾ ಇದ್ರು, ಭಗವದ್ಗೀತೆನ ಯಾರೋ ಸತ್ತೋದಾಗ ಹಾಕ್ತಾರೆ, ಪ್ಲೇ ಮಾಡ್ತಾರೆ, ಅದನ್ನ ಮನೇಲಿ ಇಟ್ಕೋಬಾರ್ದು ಅಂತಾರೆ, ಹೌದಾ ಅಂತ ಹೇಳಿ. ಇಂತಹ ಒಂದು ಮೂರ್ಖತನ ಅಂತ ಅನ್ನಿಸ್ತು ಅಲ್ವಾ. ಕೆಲವು ಏನೇನೋ ನಂಬಿಕೆಗಳಿರ್ತವೆ. ಹಾಗೆ ಕೃಷ್ಣ ಅರ್ಜುನರು ಇದರಲ್ಲಿ ಯುದ್ಧರಂಗದಲ್ಲಿ ಅರ್ಜುನ ಕೃಷ್ಣನ ಒಂದು ಕಾಲಿಗೆ ಬಿದ್ದು ಶರಣಾಗತನಾಗಿ ಗೀತೆಯನ್ನು ಬೋಧಿಸುವಂತ ಕೇಳುವ ಒಂದು ಚಿತ್ರ ನಾನು ಫೋಟೋ ಹಾಕಿದ್ರೆ ಹೇಳ್ತಾ ಇದ್ರು, ಇದು ಹಾಕೊಂಡ್ರೆ ಮನೇಲಿ ಜಗಳ ಆಗುತ್ತೆ ಅಂತ. ಆ ರೀತಿ ಒಂದು ಮೂಢನಂಬಿಕೆಗಳಿದೆ. ಇವೆಲ್ಲ ತಪ್ಪು ಅಂತ ನಾನು ಹೇಳ್ತೀನಿ. ಅದು ಏನಂತಂದ್ರೆ, ಯುದ್ಧ ರಂಗದಲ್ಲೂ ಶಾಂತಿಯನ್ನ ಒಂದು ಶಾಂತಿ ಮಂತ್ರವನ್ನ ಪಠಿಸುವಂತ, ತೋರಿಸುವಂತ, ಆತ್ಮಜ್ಞಾನವನ್ನ ಬೋಧಿಸುವಂತ ಒಂದು ಸಂದೇಶ ಇರುವಂತ ಚಿತ್ರ ಅಂತ. ಹಾಗೆ ಭಗವದ್ಗೀತೆ ಅನ್ನೋದು ಸತ್ತಾಗ ಯಾಕೆ ಅದನ್ನ ನುಡಿಸ್ತಾರೆ ಅಂತಂದ್ರೆ, ಈಗಲಾದ್ರೂ ಆತ್ಮಜ್ಞಾನಿ ಆಗ್ಲಿ ಅಂತ ಹೇಳಿ. ಬದುಕಿದ್ದಾಗ್ಲಂತೂ ಆತ್ಮಜ್ಞಾನಿ ಆಗ್ಲಿಲ್ಲ, ಈಗ್ಲಾದ್ರೂ ಆಗ್ಲಿ ಅಂತ. ಆದ್ರೆ ಅದು ಆಗೋದಿಲ್ಲ. ಕೃಷ್ಣ ಹೇಳ್ತಾನೆ, ಈ ಆತ್ಮಜ್ಞಾನ ಬ್ರಹ್ಮಜ್ಞಾನ ಇದು ಸಿಗಬೇಕಾದ್ರೆ 2 ಅರ್ಹತೆಗಳು ಇರ್ಬೇಕು ಮುಖ್ಯವಾಗಿ ಅಂತ ಹೇಳ. ಮೊದಲನೇ ಅರ್ಹತೆ ಏನಪ್ಪಾ ಅಂತ ಅಂದ್ರೆ, ಆತ ಮನುಷ್ಯನಾಗಿ ಹುಟ್ಟಿರ್ಬೇಕು ಅಂತ. ಇದು ಮೊದಲನೇ ಅರ್ಹತೆ. ನಾವೆಲ್ಲ ಪಾಸ್ ಆಗ್ಬಿಟ್ಟಿದೀವಿ ಅದ್ರಲ್ಲಿ. ಮೊದಲನೇ ಅರ್ಹತೆ ಮನುಷ್ಯನಾಗಿ ಹುಟ್ಟಿರ್ಬೇಕು. 2ನೇ ಅರ್ಹತೆ ಏನಪ್ಪಾ ಅಂದ್ರೆ, ಆ ಮನುಷ್ಯ ಉಸಿರಾಡ್ತಾ ಇರ್ಬೇಕು. ಇದು ಇದು ಮನುಷ್ಯನಾಗಿರುವ ಮನುಷ್ಯ. ಅದರಿಂದ 2 ಅರ್ಹತೆಗಳು ನಮ್ಗೆ ಇದೆ. ಅದರಿಂದ ನಾವು ಇದೇ ಜನ್ಮದಲ್ಲಿ ಈ ಆತ್ಮಜ್ಞಾನವನ್ನ ಪಡಿಬಹುದು ಸ್ನೇಹಿತರೆ. ಹಾಗೆ ಇನ್ನ ಒಂದು ಕೊನೆಯದಾಗಿ ಒಂದು ಶ್ಲೋಕ ತಗೊಳ್ತೇನೆ. ಈ ಭಗವದ್ಗೀತೆಯ ಕೊನೆಯ ಶ್ಲೋಕ, ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತ ತತ್ರ ಶ್ರೀರ್ ವಿಜಯೋ ಭೂತಿರ್ ಧ್ರುವ ನೀತಿರ್ ಮತಿರ್ ಮಮ ಅಂತ. ಅಂದ್ರೆ ಎಲ್ಲಿ ಯೋಗೀಶ್ವರನಾದಂತ ಶ್ರೀಕೃಷ್ಣನು ಧನುರ್ಧಾರಿಯಾದ ಅರ್ಜುನನು ಇರುತ್ತಾರೋ ಅಲ್ಲಿ ಸಂಪತ್ತು, ಐಶ್ವರ್ಯ, ವಿಜಯ, ದೃಢವಾದ ನೀತಿ ಇರುತ್ತದೆ ಅಂತ ಇದು ತಾತ್ಪರ್ಯ. ಆದ್ರೆ ನಾವಿಲ್ಲಿ ಯಾವ ರೀತಿ ಅರ್ಥ ತಗೊಳ್ತೀವಿ ಅಂತಂದ್ರೆ, ಕೃಷ್ಣ ಯಾರು? ಕೃಷ್ಣ ಒಬ್ಬ ಜಗದ್ಗುರು, ಅವನು ಯೋಗೀಶ್ವರ, ಆಧ್ಯಾತ್ಮಿಕ ಅನುಭವದ ಪರಾಕಾಷ್ಠೆ, ಅವನು ಜ್ಞಾನಶಾಸ್ತ್ರಕ್ಕೆ ಪ್ರತೀಕ. ನಾವಿಲ್ಲಿ ಏನಾಗ್ಬೇಕು ಅಂತಂದ್ರೆ, ನಾವೆಲ್ಲರೂ ಈಗ ಅರ್ಜುನರಾಗಿದ್ದೀವಿ. ನಮ್ಮ ಗುರಿ ಏನಾಗ್ಬೇಕು? ಕೃಷ್ಣನಾಗುವಂಥದ್ದು. ಅಂದ್ರೆ ಕೃಷ್ಣ ಅಂದ್ರೆ ಕಾನ್ಶಿಯಸ್ನೆಸ್, ಪ್ರಜ್ಞೆ. ಕೃಷ್ಣ ಪ್ರಜ್ಞೆ ಅಂತ ಕರಿತೀವಿ, ಕೃಷ್ಣ ಕಾನ್ಶಿಯಸ್ನೆಸ್ ಅಂತೀವಲ್ಲ. ಕೃಷ್ಣ ಅಂದ್ರೇನೆ ಪ್ರಜ್ಞೆ. ಆ ಕೃಷ್ಣನಾಗುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸಾಗಬೇಕು ಅಂತ. ಇಲ್ಲಿ ನಮ್ಮ ನಿತ್ಯ ಜೀವನದಲ್ಲಿ ಒಂದು ಭಾಗವಾಗಿ ಮಾಡಿಕೊಂಡು ಈ ಒಂದು ಅನುಭೂತಿಯನ್ನ ನಾವು ಪಡೀತಾ ಆಧ್ಯಾತ್ಮಿಕ ಜೀವನವನ್ನು ನಡೆಸೋಣ, ಧ್ಯಾನ ಸಾಧನೆಯನ್ನು ಮಾಡೋಣ, ಧ್ಯಾನ ಯೋಗಿಗಳಾಗೋಣ ಅಂತ ಹೇಳಿ. ಈಗ ಭಗವದ್ಗೀತೆಯ ಸಾರಾಂಶ ಅಂತ ಹೇಳಿದ್ರೆ, ಪತ್ರಿಜಿಯವರು ಏನ್ ಮಾಡಿದ್ದಾರೆ ಅಂದ್ರೆ, ನೋಟ್ಸ್ ಅಲ್ಲಿ ನೋಟ್ಸ್ ಮಾಡಿದ್ದಾರೆ. ಅದು ಏನು ನೋಟ್ಸ್ ಮಾಡಿದರೆ ಅದರಿಂದ ತೆಗೆದು ಪಾಯಿಂಟ್ಸ್ ಅನ್ನ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಂದ್ರೆ, ಏನ್ ಹೇಳಿದ್ದು ಕೃಷ್ಣ ಹೇಳಿದೇನು? ಕ್ಷುದ್ರಂ ಹೃದಯ ದೌರ್ಬಲ್ಯಂ ಅಂತ ಹೇಳ್ತಾನೆ. ಯಾವಾಗ ಅರ್ಜುನ ಅಳ್ತಾ ಕುತ್ಕೊಂಡಿರ್ತಾನೆ, ಅಯ್ಯೋ ಹೀಗಾಗ್ತಿದೆ ಹಾಗಾಗ್ತಿದೆ, ನನಗೆ ನಾಡಿಗಳೆಲ್ಲ ನಡುಗ್ತಾ ಇದೆ, ಮೈ ಕಂಪಿಸ್ತಾ ಇದೆ, ದೇಹ ಬೆವರ್ತಾ ಇದೆ ಅಂತೆಲ್ಲ ಹೇಳ್ತಾ ಬರ್ತಾನಲ್ಲ, ಅವಾಗ ಹೇಳ್ತಾನೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ಅಂತ ಹೇಳ್ತಾನೆ. ಅಂದ್ರೆ ಹೃದಯ ದೌರ್ಬಲ್ಯ ಅಂದ್ರೆ ಇದು ಯಾಕೆ ಹೇಳ್ತಾನೆ ಅಂತಂದ್ರೆ, ಅರ್ಜುನ ಏನಾದ್ರು ಕುಕ್ಕಲನ? ಅವನೇನು ಧೈರ್ಯ ಇಲ್ಲದೆ ಇರೋನಲ್ಲ. ಅವನಿಗೆ 3 ಲೋಕದ ಗಂಡ ಅಂತ ಹೆಸರಿದೆ. ತಪಸ್ಸು ಮಾಡಿ ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ಪಡ್ಕೊಂಡಿದ್ದಾನೆ, ಎಲ್ಲಾ ಲೋಕಗಳನ್ನು ಸಂಚಾರ ಮಾಡಿದ್ದಾನೆ. ಮಹೇಶ್ವರನಿಂದ, ಇಂದ್ರನಿಂದ, ಎಲ್ಲರಿಂದ ಕೂಡ ಶಸ್ತ್ರಾಸ್ತ್ರಗಳನ್ನ ಪಡ್ಕೊಂಡಿದ್ದಾನೆ, ತಪಸ್ ಮಾಡಿದ್ದಾನೆ. ಇಷ್ಟೆಲ್ಲ ಜ್ಞಾನ ಇರೋನ್ ಅಳ್ತಾ ಕೂತಿದಾನಲ್ಲ, ಅದಕ್ಕೆ ಅವನು ಹೇಳ್ತಾನೆ
ಅತ್ಯಂತ ಕ್ಷುದ್ರವಾದದ್ದು, ನೀಚವಾದದ್ದು ಹೃದಯ ದೌರ್ಬಲ್ಯ ಅಂತಂದ್ರೆ ಹೆದರಬೇಕಾಗಿಲ್ಲ ನೀನು. ಅದನ್ನ ತುಂಬಾ ತುಚ್ಛವಾಗಿರುವಂತದ್ದು. ನೀನ್ ಆ ರೀತಿ ದುರ್ಬಲ ಹೃದಯನಾಗಬಾರದು ಅಂತ ಹೇಳ್ತಾನೆ. ಹಾಗೆ ಗತಾಸೂಷ್ಟ ನಾನು ಶೋಚಂತಿ ಪಂಡಿತ ಅಂದ್ರೆ ಸತ್ತವ್ರ ಬಗ್ಗೆ ಚಿಂತೆ ಮಾಡಬಾರದು. ಜೀವಿಸೋರ್ ಕುರಿತಾಗ್ಲಿ, ಈಗ ಬದುಕಿನವ್ರ ಬಗ್ಗೆ ಚಿಂತೆ ಮಾಡ್ಬೋದಾ ಅಂತ ಕೇಳ್ತಾರೆ. ಬದುಕಿನವ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಾ? ಅವ್ರ ಬದುಕೇ ಇದ್ದಾರೆ, ಅವ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಾ? ಅವ್ರು ಆರಾಮಾಗಿದ್ದಾರೆ ಬಿಡಿ. ಸತ್ತವ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಾ? ಅವ್ರು ಸತ್ ಹೋಗಿದಾರೆ ಆಲ್ರೆಡಿ, ಅದ್ರ ಬಗ್ಗೆನೂ ಚಿಂತೆ ಮಾಡೋದ್ ಬೇಡ. ಅದ್ರಿಂದ ಯಾರ ಬಗ್ಗೆನೂ ಚಿಂತೆ ಬೇಡ, ನಿನ್ನ ಬಗ್ಗೆ ನೀನ್ ಚಿಂತನೆ ಮಾಡು ಅಂತ. ಅಹಮಾತ್ಮ ಗುಡಾಕೇಶ ಅಂತ ಇನ್ನೊಂದು ಹೇಳ್ತಾರೆ. ನಾನು ಅನ್ನೋದು ಆತ್ಮ ಅಂತ ತಿಳ್ಕೊಳ್ಳೋ. ಗುಡಾಕೇಶ ಅಂದ್ರೆ ಅರ್ಜುನನಿಗಿದ್ದಂತ ಒಂದು ಬಿರುದು. ಅರ್ಜುನ ನಿದ್ದೆಯನ್ನ ಗೆದ್ದಂತವನು. ಅವನು 24 ದಿನ ನಿದ್ದೆ ಇಲ್ಲದ ರಾತ್ರಿಗಳನ್ನ ಕಳೀಬಲ್ಲವನಾಗಿದ್ದಂತೆ. ಒಂದು ಚೂರು ಕಣ್ಣೆಗಳನ್ನ ಮಿಟುಕಿಸ್ತೇ ಇರ್ತಿದ್ದ, ಅಷ್ಟು ಸಾಮರ್ಥ್ಯ ಇತ್ತು ಅವನಲ್ಲಿ. ಅದರಿಂದ ಅವನಿಗೆ ನಿದ್ರೆಯನ್ನ ಗೆದ್ದಿದ್ದಕ್ಕೆ ಗುಡಾಕೇಶ ಅಂತ ಹೆಸರು ಬರುತ್ತೆ. ಹನ್ಯತೆ ಹನ್ಯಮಾನೇ ಶರೀರೇ ಅಂತ ಹೇಳ್ತಾನೆ. ಶರೀರ ಸಾಯಿಸಲ್ಪಟ್ಟರೆ ಆತ್ಮ ಸಾಯೋದಿಲ್ಲ ಅಂತ. ಇದಕ್ಕೆ ಗುರು ಗೋವಿಂದ ಸಿಂಗರ ಇಬ್ರು ಮೊಮ್ಮಕ್ಕಳ ಕತೆ ಬರುತ್ತೆ. ಯಾವಾಗ್ಲಾದ್ರೂ ಹೇಳ್ತೀನಿ. 7 ವರ್ಷದ 12 ವರ್ಷದ ಆ ಮಕ್ಕಳನ್ನ ಅಕ್ಬರ್ ಸಾಯ್ಸಕ್ ಹೋಗ್ತಾನೆ. ನೀನು ಅಕ್ಬರ್ ಅಲ್ಲ ಸರಿ, ಔರಂಗಜೇಬ್ ಸಾಯ್ಸಕ್ ಬರ್ತಾನೆ. ನೀವು ಇಸ್ಲಾಂ ಧರ್ಮಕ್ಕೆ ನೀವ್ ಕನ್ವರ್ಟ್ ಆಗ್ಬಿಡಿ, ಇಲ್ಲಾಂದ್ರೆ ನಾನ್ ನಿಮ್ಮನ್ನ ಸಾಯಿಸ್ಬಿಡ್ತೀನಿ ಅಂತ. ಆಗ 12 ವರ್ಷದ ಹುಡುಗನ್ ನಗ್ತಾನಂತೆ. ನಮ್ಮನ್ನ ಸಾಯ್ಸಕ್ ಆಗುತ್ತಾ? ನೀನು ನಮ್ಮ ದೇಹನ ಸಾಯಿಸ್ಬೋದು ಹೊರತು ನಮ್ಮ ಆತ್ಮನ್ ಸಾಯ್ಸಕ್ ಆಗಲ್ಲ ಅಂತ. ಆ ಚಿಕ್ಕ ಮಕ್ಕಳಲ್ಲೇ ಒಂದು ಆತ್ಮಜ್ಞಾನದಿತ್ತು. ಅದರಿಂದ ಇಲ್ಲಿ ಹೇಳ್ತಾರೆ, ಶರೀರ ಸಾಯಿಸಲ್ಪಡುತ್ತೆ ಹೊರತು ಆತ್ಮ ಸಾಯೋದಿಲ್ಲ. ಯೋಗೋ ಭವತಿ ದುಃಖ ಅಂತಂದ್ರೆ ಧ್ಯಾನ ಯೋಗಾಭ್ಯಾಸದಿಂದ ಮಾತ್ರ ದುಃಖ ಅನ್ನೋದು ಪರಿಹಾರವಾಗತ್ತೆ ಅಂತ. ಸಮತ್ವಂ ಯೋಗ ಮುಚ್ಯತೆ ಅಂತ ಬರುತ್ತೆ. ಎಲ್ಲಾ ಪರಿಸ್ಥಿತಿಗಳಲ್ಲೂ ಸಮಚಿತ್ತರಾಗಿರುವುದೇ ಯೋಗ. ಅಂದ್ರೆ ದುಃಖ ಬಂದ್ರು, ಸುಖ ಬಂದ್ರು, ಕಷ್ಟದ ಸಮಯದಲ್ಲಿ, ದುಃಖದ ಸಮಯದಲ್ಲಿ ಕುಗ್ಗದೆ, ಸುಖದ ಸಮಯದಲ್ಲಿ ಹಿಗ್ಗದೆ. ಬಹಳ ಕಷ್ಟ ಇದನ್ನೆಲ್ಲ ಸಾಧನೆ ಮಾಡಿ ನಾವು ಗಳಿಸ್ಕೋಬೇಕು ಹೊರತು ಅಷ್ಟು ಇವತ್ತು ಹೇಳಿದೀನಿ ನಾಳೆ ಆಗ್ಬಿಡುತ್ತೆ ಅಂತ ಇಲ್ಲ. ಆದ್ರೆ ಇದೆಲ್ಲ ನಾವು ಗೋಲ್ಸ್ ಇಟ್ಕೋಬಹುದು. ಇದೆಲ್ಲ ಬರೆದಿಟ್ಕೊಂಡ್ರೆ ನಾವ್ ಇದನ್ನ ಸಾಧಿಸ್ಬಹುದು ಅಂತ ಹೇಳ್ತೀನಿ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆ ಇದ್ದವನಿಗೆ ಮಾತ್ರ ಜ್ಞಾನ ಅನ್ನೋದು ಸಿಗತ್ತೆ ಸ್ನೇಹಿತರೆ. ಇಲ್ಲ ಅಂದ್ರೆ ಯಾರಿಗೂ ಇದು ಶ್ರದ್ಧೆ ಇಲ್ಲ ಅಂದ್ರೆ ಸಿಕ್ಕೋದಿಲ್ಲ. ಜ್ಞಾನಾಗ್ನಿ ದಗ್ಧ ಕರ್ಮಾಣ ಅಂತ ಅಂದ್ರೆ ನಾವು ಇಲ್ಲಿ ಧ್ಯಾನ ಮಾಡ್ತಿದೀವಲ್ಲ, ನಮ್ ಕರ್ಮಗಳೆಲ್ಲ ಹೋಗ್ಬಿಡುತ್ತೆ ಅಂತ ಯಾರೋ ಪ್ರಶ್ನೆ ಕೇಳ್ತಾ ಇದ್ರು. ನನಗೆ ಓದೋದಂದ್ರೆ ಆಗಲ್ಲ, ಸೆಷನ್ ಕೇಳೋದಂದ್ರೆ ಆಗಲ್ಲ, ನಾನು ಎಷ್ಟ್ ಬೇಕಾದ್ರೂ ಧ್ಯಾನ ಮಾಡ್ತೀನಿ ಅಂತ. ಆದ್ರೆ ಹೇಳ್ತಾರೆ ಇಲ್ಲಿ ಧ್ಯಾನ ಯೋಗಕ್ಕಿಂತ ಶ್ರೇಷ್ಠವಾಗಿರುವಂತದ್ದು ಜ್ಞಾನ ಅನ್ನೋದು ಬೇಕೇ ಬೇಕು ನಿಮ್ಗೆ. ಆ ಜ್ಞಾನದ ಬೆಂಕಿಯಲ್ಲಿ ನಿಮ್ಮ ಕರ್ಮಗಳು ದಹಿಸಿ ಹೋಗಲ್ಪಡ್ತವೆ ಅಂತ ಹೇಳಿ. ಆದ್ರಿಂದ ಜ್ಞಾನಾಗ್ನಿ ದಗ್ಧ ಕರ್ಮಾಣ, ಕರ್ಮಗಳು ನಾಶವಾಗಿ ಹೋಗ್ತವೆ. ಬುದ್ಧಿನಾಶಾತ್ ಪ್ರಣಶ್ಯತಿ. ಬುದ್ಧಿ ಇಲ್ಲದಿರುವುದೇ ಆತ್ಮ ವಿನಾಶನ. ಬುದ್ಧಿ ನಾಶ ಆಗೋಯ್ತು ಅಂದ್ರೆ ಆತ್ಮ ನಾಶನವಾದಂಗೆ, ಅಂದ್ರೆ ನಿನ್ನ ಜನ್ಮವೇ ನಾಶ ಆದಂಗೆ ಅಂತ. ಹಾಗೆ ಯೋಗ ಕರ್ಮಸು ಕೌಶಲಂ ಅಂತ ಅಂದ್ರೆ ಧ್ಯಾನ ಯೋಗದಿಂದ ಕರ್ಮಗಳಲ್ಲಿ ಕೌಶಲ್ಯ ಬರುತ್ತೆ ಅಂತ ಹೇಳ್ತಾರೆ. ಇದನ್ನ ನಾವು ಕೇಳಿದ್ದೇವೆ ಕೆಲವರು ಮಾಸ್ಟರ್ಸ್ ಹೇಳೋದು ತಮ್ಮ ಅನುಭವಗಳಲ್ಲಿ. ನಾವು ಧ್ಯಾನ ಮಾಡ್ತಿದ್ವಿ, ಇದಕ್ಕಿದಂಗೆ ನಂಗೆ ಹಾಡ್ಬೇಕು ಅನ್ನಿಸ್ತು, ನಾನ್ ಸಂಗೀತ ಹಾಡಕ್ ಶುರು ಮಾಡಿದೆ, ಡ್ರಾಯಿಂಗ್ ಮಾಡಕ್ ಶುರು ಮಾಡಿದೆ. ನಾನು ಡ್ರಾಯಿಂಗೇ ಗೊತ್ತಿರ್ಲಿಲ್ಲ, ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡಕ್ ಶುರು ಮಾಡಿದೆ. ಹಾಗೆ ನಾನು ಇನ್ನೇನೋ ಒಂದು ಕೆಲಸ ಹೇಳ್ತಾರೆ, ನಾನು ಇಷ್ಟು ಚೆನ್ನಾಗಿ ನಾನು ಈ ಕೆಲಸ ಮಾಡ್ತಾನೆ ಇರ್ಲಿಲ್ಲ ಅಂತ ಅನ್ನಷ್ಟು ತಾನೇ ಬಂದ್ಬಿಡ್ತು. ನಾನು ಒಂದು ದಿನ ಪುಸ್ತಕ ಬರೆದವಳಲ್ಲ, ಆದ್ರೆ ನಾನೀಗ ಧ್ಯಾನ ಮಾಡ್ಬಿಟ್ಟು ನಾನು ಪುಸ್ತಕ ಬರೆಯಕ್ ಶುರು ಮಾಡಿದೀನಿ, ನನಗ್ ಗೊತ್ತಿಲ್ಲ ಹೇಗೆ ನಡೀತಾ ಇದೆ ಅಂತ ಹೇಳಿ. ಆ ರೀತಿ ಧ್ಯಾನದಿಂದ ಅದ್ಭುತವಾದಂತ ಒಂದು ಬದಲಾವಣೆ ಅನ್ನೋದು ಆಗುತ್ತೆ ಸ್ನೇಹಿತರೆ. ಮತ್ತೆ ಯೋಗಸ್ಥಃ ಕುರು ಕರ್ಮಾಣಿ ಅಂದ್ರೆ ಯೋಗ ಸ್ಥಿತಿಯಲ್ಲಿದ್ದು ಕೆಲಸವನ್ನ ಮಾಡುವಂತ. ಯೋಗ ಸ್ಥಿತಿಯಲ್ಲಿ ಅಂತಂದ್ರೆ ನಾವೇನ್ ಅರ್ಥ ಮಾಡ್ಕೋಬೇಕು? ಧ್ಯಾನ ಸ್ಥಿತಿಯಲ್ಲಿ ಹೇಗಪ್ಪ ಕೆಲಸ ಮಾಡೋದು ಅಂತ ಪ್ರಶ್ನೆ ಕೇಳಬಹುದು ನೀವು. ಅಂದ್ರೆ ಯಾವಾಗ್ಲೂ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಬ್ರೆತ್ ಅನ್ನ ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಕೆಲಸ ಮಾಡ್ತಾ ಇದ್ರು ಅಷ್ಟೇ. ಅದಕ್ಕೆ ನಾವು ಹೇಳ್ತೀವಿ ಓಪನ್ ಐ ಮೆಡಿಟೇಷನ್ ಅಂತ ಹೇಳ್ತೀವಿ. ಕಣ್ಣು ತೆಗೆದಿದ್ರು ಕೂಡ ನೀವು ಧ್ಯಾನಾವಸ್ಥೆಯಲ್ಲಿ ಇರೋದು ಅಂದ್ರೆ ನಿಮ್ಮ ಬ್ರೆತ್ ಅಬ್ಸರ್ವ್ ಮಾಡ್ತಾ ಇದ್ರೆ, ನೀವು ಬ್ರೆತ್ ಅಬ್ಸರ್ವ್ ಮಾಡ್ತಾ ಇದ್ರೆ ನೀವು ನಿಮ್ಮ ಏನಾಗತ್ತೆ, ನಿಮ್ಮನ್ನ ಬಿಟ್ಟು ನೀವೆಲ್ಲೂ ಹೋಗಲ್ಲ. ಆಗ ಎಲ್ಲಾ ಪರಿಸ್ಥಿತಿಗಳು ನಿಮ್ಮ ಹತೋಟಿಯಲ್ಲಿ ಇರ್ತವೆ. ನೀವು ಮಾತು ತಪ್ಪಲ್ಲ, ಹಾದಿ ತಪ್ಪಲ್ಲ, ಯಾರ ಮೇಲ್ ನಿಮಗೆ ಯಾವುದೇ ರೀತಿ ಕೋಪ ಇದೆಲ್ಲ ಯಾವ್ದು ಉಂಟಾಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಯಾವಾಗ್ಲೂ ಯೋಗ ಸ್ಥಿತಿಯಲ್ಲಿದ್ದು ಕರ್ಮಗಳನ್ನ ಮಾಡ್ಬೇಕು. ತಸ್ಮಾತ್ ಯೋಗಿ ಭವ ಅರ್ಜುನ ಅಂದ್ರೆ ಆದ್ರಿಂದ ಧ್ಯಾನ ಯೋಗಿ ಆಗೋ ಅರ್ಜುನ ಅಂತ ಹೇಳ್ತಾರೆ ಕೃಷ್ಣ. ಯೋಗ ಮಾಡುವಂತ ಹೀಗೆ ಇಲ್ಲಿ ನಿಸ್ತ್ರಿಗುಣ್ಯೋ ಭವ ಅರ್ಜುನ ಅಂತ ಒಂದು ಮಾತು ಬರುತ್ತೆ. ಅಂದ್ರೆ ನೀನು ತ್ರಿಗುಣಗಳಿಗೆ ಅತೀತನಾಗಿರ್ಬೇಕು. ಅಂದ್ರೆ
ಸತ್ವಗುಣ, ತಮೋಗುಣ, ರಜೋಗುಣ ಅಂತ 3 ಗುಣಗಳನ್ನ ಹೇಳ್ತೀವಲ್ಲ, ಈ 3 ಗುಣಗಳನ್ನ ದಾಟಿ ನಿರ್ಗುಣ ಸ್ಥಿತಿಗೆ ನೀನು ಬರ್ಬೇಕು. ಯಾವ ಗುಣಕ್ಕೂ ನೀನು ಅಂಟ್ಕೋಬಾರ್ದು. ನಾವು ಸತ್ವಗುಣದಲ್ಲಿರೋದೇ ಸರಿಯಾಗಿರೋದು ಅನ್ಕೋತೀವಿ. ಸತ್ವಗುಣವನ್ನು ಮೀರ್ಬೇಕು, ಶುದ್ಧ ಸತ್ವಗುಣ, ಅದ ನಂತರ ನಿರ್ಗುಣ ಸ್ಥಿತಿಗೆ ಹೋಗಬೇಕು ಅಂತ. ಉದ್ಧರೇನ್ ಆತ್ಮನಾತ್ಮಾನಂ ಅಂತ ಇನ್ನೊಂದು ಶ್ಲೋಕ ಬರುತ್ತೆ. ಅಲ್ಲೇ ಏನಪ್ಪಾ ಅಂತಂದ್ರೆ ತನ್ನನ್ನ ತಾನೇ ಉದ್ಧರಿಸ್ಕೊಳ್ಬೇಕು. ಯಾರು ಬಂದ್ರೆ ಇನ್ನು ಉದ್ಧಾರ ಮಾಡ್ಲಿಕ್ಕೆ ಆಗಲ್ಲ. ಈ ಭಕ್ತಿ ಮಾರ್ಗದಲ್ಲಿ ಇರ್ತಾರಲ್ಲ, ಅವರೆಲ್ಲಾ ಮಾಡ್ತಿರ್ತಾರೆ. ದಿನ ಬೆಳಗಾದ್ರೆ ಒಂದೊಂದ್ ದೇವ್ರಿಗೆ ಪೂಜೆ ಮಾಡ್ಕೊಂಡು, ಈಗ್ಲೂ ನಮ್ಮ PSSM ಅಲ್ಲಿ ತುಂಬಾ ಜನ ಇದ್ದಾರೆ. ಪೂಜೆ ಮಾಡಿ ಆ ದೇವರನ್ನೇ ನಂಬಿ ಅವ್ರು ಬಂದು ನನ್ಗೆ ಉದ್ಧಾರ ಮಾಡ್ತಾರೆ. ಆ ಭಗವಂತನೇ ನನ್ ಕಾಪಾಡ್ತಾನೆ ಅಂತ. ಅದಕ್ಕೆ ಇಲ್ಲಿ ಹೇಳ್ತಾನೆ ಕೃಷ್ಣ, ಯಾವ ಭಗವಂತನು ಯಾರು ಏನೋ ಮಾಡ್ಲಿಕ್ಕೆ ಆಗೋಲ್ಲ, ನಿನ್ನನ್ನ ನೀನೇ ಉದ್ಧಾರ ಮಾಡ್ಕೋಬೇಕು ಅಂತ. ಹಾಗೆ ಅಥೋವಾ ಪ್ರಾಪ್ಯಸಿ ಸ್ವರ್ಗಂ ಅಂತ, ಮರಣಿಸಿದ ನಂತರ ಸ್ವರ್ಗವನ್ನು ಹೊಂದುವೆ ಅಂತ. ಮರಣಿಸೋದು ಅಂದ್ರೆ ಈ ದೇಹವನ್ನು ತ್ಯಜಿಸಿದ ನಂತರ ಇನ್ನೊಂದು ಲೋಕಕ್ಕೆ ಹೋದಾಗ ನೀನ್ ಸ್ವರ್ಗವನ್ನು ಪಡಿತೀಯ ಅಂತ. ಹಾಗೆ ಯಥೇಚ್ಛಸಿ ತಥಾಕುರು ಅಂತ ಕೊನೆಯದಾಗ ಒಂದ್ ಮಾತು ಹೇಳ್ಬಿಡ್ತಾನೆ ಕೃಷ್ಣ. ಅಂದ್ರೆ ಎಲ್ಲಾ ಹೇಳಿದೀನಪ್ಪ, ನಿನ್ನಿಷ್ಟ ಬಂದಾಗ ಮಾಡ್ಕೋ ಅಂತ. ನಾನು ಈಗ 2 ದಿನ ಕ್ಲಾಸ್ ಮಾಡಿದ್ದೀನಿ, ನೀವ್ ಇಷ್ಟ ಬಂದಾಗ ಮಾಡ್ಕೋಬಹುದು ಅಂತ ಅನ್ನೋ ಹಾಗೆ. ಇದು ಏನಂದ್ರೆ ಯಾಕೆ ಈ ಮಾತು ಹೇಳ್ತಾನೆ ಅಂತಂದ್ರೆ, ನಮ್ಮಲ್ಲಿ ಒಂದು ಧರ್ಮದಲ್ಲಿ ಹೀಗೆ ಮಾಡ್ಬೇಕು, ಹೀಗ್ ಮಾಡದಿದ್ರೆ ಅದು ತಪ್ಪು ಅಂತಿಲ್ಲ. ನಮ್ಮಲ್ಲಿ ಆಸ್ತಿಕರಿಗೂ ಮನ್ನಣೆ ಕೊಡ್ತೀವಿ, ನಾಸ್ತಿಕರಿಗೂ ಮನ್ನಣೆ ಕೊಡ್ತೀವಿ. ಬೇರೆ ಧರ್ಮಗಳಲ್ಲಿ ಹಾಗಿಲ್ಲ. ಈ ದೇವ್ರಿಲ್ಲ ಅಂದ್ರೆ ಅಲ್ಲಿ ಬಹಳ ದೊಡ್ಡ ತಪ್ಪಾಗ್ಬಿಡುತ್ತೆ. ನಮ್ಮಲ್ಲಿ ನಾಸ್ತಿಕರಿಗೂ ನಾವು ಗೌರವಿಸ್ತೀವಿ ಅಲ್ವಾ. ಅದು ನಮ್ಮ ಒಂದು ಸನಾತನ ಧರ್ಮದಲ್ಲಿರುವಂತ ಒಂದು ಸೌಂದರ್ಯ ಅಂತ ಹೇಳ್ಬೋದು. ಅದಕ್ಕೆ ಕೃಷ್ಣನೇ ಹೇಳ್ಬಿಟ್ಟ, ಯಥೇಚ್ಛಸಿ ತಥಾಕುರು. ಎಲ್ಲಾ ಹೇಳಿದೀನಪ್ಪ, ನಿನ್ನಿಷ್ಟ, ಹೇಗಾದ್ರೂ ಮಾಡು, ಯುದ್ಧನಾದ್ರೂ ಮಾಡು, ಸನ್ಯಾಸಿ ಆದ್ರೂ ಆಗು, ಏನಾದ್ರೂ ಮಾಡು, ನಿನ್ನಿಷ್ಟ ಅಂತ ಹೇಳ್ತಾರೆ. ಈ ರೀತಿ ನಾವು ಭಗವದ್ಗೀತೆಯ ಒಂದು ಚರ್ಚೆಯನ್ನ ಇಟ್ಕೊಂಡಂಗೆ ಈ ಏನೇನು ಅಂಶಗಳು ಅಲ್ಲಿ ಲಿಂಕ್ ಆಯ್ತು ಅಷ್ಟನ್ನ ನಾನು ಕವರ್ ಮಾಡಿದೀನಿ. ಈ ಒಂದು ಅವಕಾಶ ಅದ್ಭುತವಾದಂತ ಅವಕಾಶ ಅಂತ ಹೇಳ್ಬೋದು. ಯಾವಾಗ್ಲೂ ನನಗೆ ಒಂದೊಂದು ಅಧ್ಯಾಯ ತಗೊಂಡು ಮಾಡ್ತಾ ಇದ್ದೆ. ಅವಾಗ ಅಧ್ಯಾಯಕ್ಕೆ ಸೀಮಿತಳಾಗಿ ನಾನು ಮಾಡಬೇಕಿತ್ತು. ಇದು ಒಂದು ರೀತಿ ಬೇರೆ ಆದಂತ ಸನ್ನಿವೇಶ. ಇಡೀ ಭಗವದ್ಗೀತೆನ 2 ದಿನದಲ್ಲಿ ಅರ್ಧ ಗಂಟೆಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದೇನೋ ಅಲ್ಲ, ನಿಮಗೊಂದು ಪರಿಚಯ, ನಿಮ್ಮಲ್ಲಿ ಆಸಕ್ತಿ ಉಂಟಾಗಬೇಕು, ನೀವೆಲ್ಲ ಭಗವದ್ಗೀತೆಯನ್ನ ಓದಬೇಕು, ಅಧ್ಯಯನ ಮಾಡ್ಬೇಕು. ಈಗ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟ ತಮಗೆಲ್ಲರಿಗೂ ನನ್ನ ಅನಂತ ಪ್ರಣಾಮಗಳು. ತುಂಬಾ ಧನ್ಯವಾದಗಳು ಮೇಡಮ್ ನಿಮ್ಗೆ. ಅಗಾಧವಾದ ಒಂದು ಶಕ್ತಿ ಅಂತಲೇ ಹೇಳ್ಬೋದು ಭಗವದ್ಗೀತೆನ. ಅದನ್ನ ಸಂಕ್ಷಿಪ್ತವಾಗಿ ಒಂದಷ್ಟು ಪರಿಚಯ ಮಾಡಿಸೋದ್ರ ಮೂಲಕ ಅದ್ರ ಒಂದು ಸಾರಾಂಶನ ನೀವು ಹೇಳಿದಿರಿ. ನಿಮ್ಗೆ ಅನಂತ ಧನ್ಯವಾದಗಳು, ಶತಕೋಟಿ ಪ್ರಣಾಮಗಳು. ಈಗ ಒಂದು 10 ನಿಮಿಷ ಯಾರೆಲ್ಲ ಸಂದೇಹ ಇದ್ರೆ ಅಥವಾ ಏನಾದ್ರೂ ವಿಷಯಗಳನ್ನ ವಿನಿಮಯ ಮಾಡ್ಕೋಬೇಕು ಅಂತಿದ್ರೆ ಈ ಭಗವದ್ಗೀತೆ ಬಗ್ಗೆ ದಯವಿಟ್ಟು ಎಲ್ಲರೂ ಮಾಡ್ಕೊಳ್ಳೋಕೆ ಅವಕಾಶ ಕೊಡಿ. ಆತ್ಮ ಬಂಧುಗಳೇ, ನಿಮ್ಮ ವಿಡಿಯೋಗಳನ್ನ ಆನ್ ಮಾಡಿ ದಯವಿಟ್ಟು ನಿಮ್ಮ ಒಂದು ಸಂದೇಹಗಳಿರ್ಬೋದು ಅಥವಾ ವಿಚಾರಗಳಿರ್ಬೋದು, ನಿಮ್ಮ ಅಭಿಪ್ರಾಯವೇ ಇರ್ಬೋದು ಅಥವಾ ಅನಿಸಿಕೆ ಇರ್ಬೋದು, ದಯವಿಟ್ಟು ಶೇರ್ ಮಾಡಿ, ಎಲ್ಲರೂ ಮಾತಾಡಿ. ನಿಮ್ಮ ವಿಡಿಯೋಗಳನ್ನ ಆನ್ ಮಾಡ್ಕೊಳ್ಳಿ. ಯಾರು ಮಾತಾಡ್ತೀವಿ ಅಂತೀರಿ ಹ್ಯಾಂಡ್ ರೇಸ್ ಮಾಡಿ. ಈ ಅಗಾಧ ವಿಷಯನ ಕುರಿತು ನಾವು ಮಾತಾಡೋದು ಕಷ್ಟ, ಹಾಗೇನೆ ಅದನ್ನ ತಿಳ್ಕೊಳ್ಳೋಂತ ನಿಟ್ಟಿನಲ್ಲಿ ನಾವು ಸಾಗಬೇಕು ಅನ್ನೋದೇ ದೊಡ್ಡ ಕಷ್ಟ ಅಂತ ಅನ್ಸುತ್ತೆ ನಂಗೆ. ತುಂಬಾ ದೊಡ್ಡ ಯಾರು ವಿಷಯ. ಹ್ಯಾಂಡ್ ರೈಸ್ ಮಾಡಿ ಪ್ರಶ್ನೆ ಕೇಳ್ತಾರೆ ಅವ್ರಿಗೆ ಕೃಷ್ಣ ಎಕ್ಸ್ಟ್ರಾ ಬ್ಲೆಸ್ಸಿಂಗ್ಸ್ ಕೊಡ್ತಾನೆ ಇವತ್ತು. ಯಾರು ಮಾತಾಡ್ತಾರೆ ಅವ್ರಿಗೆ ಎಕ್ಸ್ಟ್ರಾ ಬ್ಲೆಸ್ಸಿಂಗ್ಸ್ ಸಿಗುತ್ತೆ. ಅಲ್ಲ, ವಿಡಿಯೋ ಆನ್ ಮಾಡ್ಕೊಂಡವ್ರಿಗೂ ಎಕ್ಸ್ಟ್ರಾ ಬ್ಲೆಸ್ಸಿಂಗ್ ಕೊಡ್ತಾರೆ ಭಗವಂತ. ಹೌದು. ಒಂದ್ ಹೆಜ್ಜೆ ಮುಂದೆ ಬರ್ಬೇಕೆಲ್ಲ. ಮೇಡಮ್ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ತಾರೆ, ದಯವಿಟ್ಟು ಬನ್ನಿ, ಇದರ ಅವಕಾಶ ಸಿಕ್ಕಲ್ಲ ಎಲ್ಲರಿಗೂ. ನಿಜ. ರೇಣುಕಾ ಮೇಡಮ್ ಮಾತಾಡಿ. ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾನು ಅನ್ಮ್ಯೂಟ್ ಮಾಡ್ತೇನೆ. ನಾನ್ ನಿನ್ನೆ ಕ್ಲಾಸ್ ಅಟೆಂಡ್ ಆಗಿರ್ಲಿಲ್ಲ, ನಿನ್ನಿದ್ ಕೇಳಿಸ್ಕೊಳ್ಳಿಲ್ಲ, ಇವತ್ತಿದ್ದಷ್ಟೇ ಕೇಳಿಸ್ಕೊಂಡೆ. ತುಂಬಾ ಚೆನ್ನಾಗಿ ಹೇಳಿದ್ರು. ಮುಗ್ಸೇ ಬಿಟ್ರ ಇನ್ನು ದಿನ ಇರುತ್ತಾ? ಇವತ್ತಿಗಿಷ್ಟೇ ಮುಗೀತಾ? ಅಲ್ಲ ಮತ್ತೆ ನಾಡಿದ್ದು ಆತರ ಇರುತ್ತಾ? ಈ ವಾರ ಇಲ್ಲ, ಮುಂದೆ ನೋಡುವ. ಮುಂದೆ
ಹಾ ಮತ್ತೊಮ್ಮೆ ಈ ಮುಂ- ಖಂಡಿತ ಅವ್ರನ್ನ ಕರೆಸಿ ಹೇಳಿಸೋ ಹಂಗೆ ಮಾಡೋಣ. ಏನ್ ಸಮಸ್ಯೆ ಇಲ್ಲ. ಎಲ್ರು ವಿಡಿಯೋ ಮಾಡ್ಕೊಂಡ್ರೆ ಮಾತ್ರ ಬರ್ತೀವಿ ಅಂತ ಹೇಳ್ತಾರ ಅವ್ರು. ಏನ್ ಮಾಡೋದು? ಹೌದು, ನೀವೆಲ್ಲ ಮಾತಾಡ್ಬೇಕು, ನೀವೆಲ್ಲ ವಿಡಿಯೋ ಆನ್ ಮಾಡ್ಬೇಕು, ನನಗೂ ನಿಮ್ ಪರಿಚಯ ಆಗ್ಬೇಕಲ್ಲ. ನಿಮ್ಮ ಹೆಸರು, ಊರು ಹೇಳಿ, ನೀವು ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ರೇಣುಕಾ ಅಂತ, ಬೆಂಗಳೂರು. ಓಕೆ. ತುಂಬಾ ನಾನು ಭಗವದ್ಗೀತೆ ಸಂತೋಷ. ಕೇಳಿದ್ದೀರಾ ಮೇಡಮ್? ಓದಿದ್ದೀರಾ? ಭಗವದ್ಗೀತೆ ಏನಾದ್ರು ಕೇಳಿದ್ದೀರಾ ಮುಂಚೆ? ಭಗವದ್ಗೀತೆ ಇದೆ, ಮಧ್ಯೆ ಮಧ್ಯೆ ಓದಿದ್ದೇನೆ, ಫುಲ್ ಓದಿಲ್ಲ. ಹಾ, ಹಾ. ಭಗವದ್ಗೀತೆ ಇದೆ ಮನೆಯಲ್ಲಿ. ಅವಾಗ ಅವಾಗ ಒಂದೊಂದ್ ಶ್ಲೋಕ ಹೇಳ್ಕೊಂತಿರ್ತೀವಿ. ಇದು ವಿಷ್ಣು ಸಹಸ್ರನಾಮ ಕೇಳ್ತಿದ್ದೀನ ಸಾಯಂಕಾಲ, ಅದ್ರಲ್ಲೂ ಬರುತ್ತಲ್ಲ ಶ್ಲೋಕ. ಹೌದು, ನಮ್ಮ ಹೌದು. ಯೂಟ್ಯೂಬ್ ಅಲ್ಲಿ ನಿಮ್ಗೆ ಭಗವದ್ಗೀತೆ ಅರ್ಥ ಇರುವಂತದ್ದು ಇರುತ್ತೆ, ಕೇಳಿಸ್ಕೊಳ್ಳಿ ಅದು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ರೇಣುಕಾ ಮೇಡಮ್. ತುಂಬಾ ಥ್ಯಾಂಕ್ಸ್. ಸಾಹಿತ್ಯ ಅವರೇ ಮಾತಾಡ್ತೀರಾ? ಸಾರಿ ಮ್ಯಾಮ್, ಅಷ್ಟು ಕ್ಲಿಯರ್ ನನ್ ಕೇಳಕ್ ಆಗ್ಲಿಲ್ಲ. ನಾನು ವರ್ಕ್ ಫ್ರಮ್ ಹೋಮ್ ಮಾಡೋದ್ರಿಂದ ಈ ಕಡೆ ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದೆ, ಇದನ್ನು ಕೇಳಿಸ್ಕೊಬೇಕಿತ್ತು. ಐ ಆಮ್ ರಿಯಲಿ ಸಾರಿ. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಬನ್ನಿ, ಕಂಟಿನ್ಯೂಸ್ ಆಗಿ ಅಟೆಂಡ್ ಆಗಿ. ನೆಕ್ಸ್ಟ್ ಖಂಡಿತ ಅದಕ್ಕೆ ಸುನೀತಾ ಮಿಸ್ ಮೇಡಮ್. ಮಾಡ್ಬಾರ್ದು ಅಂತ ಒಂದ್ ಇಯರ್ ಫೋನ್ ಕೇಳಿಸ್ಕೊಂತಾ ಇದ್ದೆ. ಥ್ಯಾಂಕ್ ಯು ಮೇಡಮ್. ಸುನೀತಾ ಮೇಡಮ್ ಮಾತಾಡ್ತಾರೆ. ನಮಸ್ತೆ ಮೇಡಮ್. ಹೇಳಿ ಮೇಡಮ್. ಸುನೀತಾ ಅವರೇ ಹೇಳಿ, ಮಾತಾಡಿ. ಮೇಡಮ್, ನನಗೆ ಹೇಳ್ಕೊಟ್ಟೆಲ್ಲ ತುಂಬಾ ನನಗೆ ಅರ್ಥ ಆಗಿದೆ. ಅದು ಇವಾಗ ಕಲಿತಿದ್ನಿ, ಆಮೇಲೆ ಅಧ್ಯಾಯದಲ್ಲಿ ಹೇಳ್ಕೊಳ್ತೀನಿ. ವಿಷ್ಣು ಸಹಸ್ರನಾಮ ಆಗ್ಲಿ, ಆಮೇಲೆ ಭಗವದ್ಗೀತೆಗಳು ಅವನಿಗೂ ಹೇಳ್ತೀನಿ ನಾನು. ಅರ್ಥ ಮಾಡಿ ಇದು ವಿವರವಾಗಿ ಅರ್ಥ ಮಾಡಿ ನಮ್ಗೆ ಹೇಳ್ಕೊಟ್ಟಿಲ್ಲ. ನನಗೆ ನಿಮ್ಗೆ ಧನ್ಯವಾದ. ಮತ್ತೊಂದು, ಇವಾಗ ಏನೇನು ಸಹಿತ ಅದು ನಮ್ಗೆ ಅರ್ಥ ಆಗಿದೆ. ತುಂಬಾ ಡೌಟ್ಸ್ ನೀವ್ ಹೇಳಿದ್ರ ಬಗ್ಗೆ ನನಗೇನು ಡೌಟ್ಸ್ ಇಲ್ಲ. ಆದ್ರೆ ಮದ್ಮಯದಲ್ಲಿ ಹೇಳೋದ್ರಿಂದ ಸ್ವಲ್ಪ ಯಾವ ಅಧ್ಯಾಯ ಯಾವುದು ಅಂತ ಅಂದ್ಬಿಟ್ಟು ಸ್ವಲ್ಪ ಕನ್ಫ್ಯೂಷನ್. ಓಕೆ, ಓಕೆ. ಥ್ಯಾಂಕ್ ಯು ಮೇಡಮ್. ಇಷ್ಟು ಓಪನ್ ಅಪ್ ಆಗಿದ್ದಕ್ಕೆ ಥ್ಯಾಂಕ್ಸ್ ನಿಮ್ಗೆ. ನೇಹಾ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಆಗಿದೆ. ಓಕೆ, ಮಾತಾಡಿ ಮೇಡಮ್. ನಮಸ್ತೆ. ದಾವಣಗೆರೆಯಿಂದ. ಓಕೆ, ಹೇಳಿ ಮೇಡಮ್, ಮಾತಾಡಿ. ದಾವಣಗೆರೆಯಿಂದ. ಮಾತಾಡಿ. ಓ, ಭಗವದ್ಗೀತೆ ಖುಷಿ ಆಯ್ತು ಇವತ್ತಿಂದ. ಖುಷಿ ಆಯ್ತು ಭಗವದ್ಗೀತೆದು. ಅದ್ರದ್ದು ಇದು ಅರ್ಥನೂ ಹೇಳ್ತಿರಲ್ಲ, ಬಹಳ ಖುಷಿ ಆಯ್ತು. ನಾವು ಶ್ಲೋಕ ಎಲ್ಲ ಕೇಳ್ತಾ ಇರ್ತೀವಿ, ಅದ್ರ ಅರ್ಥ ಗೊತ್ತಿರ್ಲಿಲ್ಲ ಇದ್ದಿತ್ತು. ಅದಕ್ಕೆ ಬಹಳ ಖುಷಿ ಆಯ್ತು. ಮತ್ತೆ ಎಷ್ಟನೇ ಅಧ್ಯಾಯ ಅಂತ ಹೇಳಿದ್ರೆ ನಾವು ಶ್ಲೋಕನು ಒಂದು ಹೇಳಲಿಕ್ಕೆ ಸ್ವಲ್ಪ ಟ್ರೈ ಮಾಡ್ತಿದ್ವಿ. ಇವತ್ತು ಹೇಳಿದ್ದು ನಾನು 18ನೇ ಅಧ್ಯಾಯದ್ದು 2ನೇ ಅಧ್ಯಾಯದ್ದು ಶ್ಲೋಕಗಳನ್ನ ಬಳಸ್ಕೊಂಡಿದೀನಿ ಮೇಡಮ್. ಇಲ್ಲಿ 18 ಅದು ಡೈಲಿ ಕಂಟಿನ್ಯೂ ಇರುತ್ತಾ ಮೇಡಮ್, ಅಥವಾ ಇಲ್ಲ ಮೇಡಮ್, 2 ದಿನ ಅಷ್ಟೇ. ಮತ್ತೆ ಮುಂದೆ ಯಾವಾಗ್ಲಾದ್ರೂ ಮಾಡ್ತೀವಿ. ಮುಂದೆ ಖಂಡಿತ ಬರ್ತಾರೆ. ಆದ್ರೆ ಇವತ್ತು ನಿನ್ನೆ 2 ದಿನದ ಸಾರಾಂಶ ಮಾತ್ರ ಮಾತಾಡಿದ್ರು. ಅಂದ್ರೆ ಭಗವದ್ಗೀತೆಯ ಒಂದು ಓವರ್ ಆಲ್ ಬ್ರೀಫ್ ಆಗಿ ಅವರು ಹೇಳಿದ್ದಾರೆ ಅಷ್ಟೇ. ಚಿಕ್ಕದಾಗಿ ಚೊಕ್ಕದಾಗಿ ಅದರ ಸಾರಾಂಶವನ್ನ ಹೇಳಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಇಷ್ಟರ ಮಟ್ಟಿಗೆ ನೀವು ಮಾತಾಡಿದ್ದು ತುಂಬಾ ಖುಷಿ ಕೊಡ್ತು. ಧನ್ಯವಾದ ನಿಮಗೆ. ಮೇಡಮ್, ಗೀತಾ ಮೇಡಮ್ ಮಾತಾಡಿ. ಮಾತಾಡಕ್ಕೆ ಆಕ್ಚುಲಿ ಭಗವದ್ಗೀತೆಯನ್ನ ಸಮುದ್ರದಲ್ಲಿ ಈಜ್ತೇನೆ ಅನ್ನೋ ತರ ಏನ್ ಹೇಳ್ಬೇಕು ಅಂತಾನೆ ಆದ್ರೂ ಚಂದ ಹೇಳಿದ್ದಾರೆ. ಯಾಕಂದ್ರೆ ನಾನು ಇದು ಕಗ್ಗದ ಸಂಗಡ ಇದನ್ನ ಓದ್ತೇನೆ ನಾನು 2 ಮಾಡಿ. ತುಂಬಾ ಚೆನ್ನಾಗಿ ಅರ್ಥ ವಿವರಣೆ ಕೊಟ್ರು, ಖುಷಿ ಆಗ್ತಾ ಇದೆ. ಅಂದ್ರೆ ಒಂದೊಂದು ಹೊಸ ಹೊಳವು, ಒಬ್ಬೊಬ್ರು ನೋಡೋ ರೀತಿ ಅದರಲ್ಲಿ ಒಂದೊಂದು ಬೇರೆ ಬೇರೆ ಆಂಗಲ್ ಅನ್ನ ತೋರಿಸಿಕೊಟ್ಟ ಹಾಗೆ. ಹಾಗಾಗಿ ಒಂದೊಂದು ಶ್ಲೋಕಕ್ಕೂ ಒಬ್ಬೊಬ್ಬರ ವಿವರಣೆ ಒಂದೊಂದು ರೀತಿ ಇರುತ್ತೆ. ಅಂದ್ರೆ ಮೀನಿಂಗ್ ಒಂದೇ ಆದ್ರೂ ಹೇಳೋ ರೀತಿ ಇವರು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಂಗೆ ಖುಷಿ ಆಯ್ತು.
ಅದನ್ನ ಆಯ್ತು. ಅಂದ್ರೆ ಬೇರೆಯವರು ಮಾತಾಡ್ಲಿ, ಯಾಕೆಂದ್ರೆ ನಾವು ಅಂದ್ರೆ ನಾನ್ ಮಾತಾಡ್ತೀನಿ ಯಾವಾಗ್ಲೂ. ಹಾಗಾಗಿ ಸುಮ್ನೆ ಕೂತೆ, ಯಾಕೆಂದ್ರೆ ಬೇರೆಯವರಿಗೂ ಒಂದ್ ಮಾತಾಡಕ್ ಅವಕಾಶ, 10 ನಿಮಿಷ ಇದೆ ಬೇರೆಯವರು ಮಾತಾಡ್ಲಿ ಅಂತ. ಒಳ್ಳೆ ಹಾಗಾಗಿ ಒಳ್ಳೆ ಇದು ಹಾಗಾಗಿ ನಿಜ. ತುಂಬಾ ಖುಷಿ ಆಯ್ತು ಮೇಡಮ್. ಅವ್ರು ಕಾಣ್ತಾ ಇಲ್ಲ ಥ್ಯಾಂಕ್ ಯು. ಹ. ಓಕೆ ಓಕೆ. ಅಲ್ವಾ? ಅಂದ್ರೆ ಪ್ರತಿಯೊಬ್ಬರದ್ದು ಅದನ್ನ ನೋಡುವ ನೋಟ ಭಿನ್ನವಾಗಿರುತ್ತೆ ಅಂತ ಮೇಡಮ್ ಒಂದು ಹಾಗೆ ಶ್ಲೋಕ. ಹಾಗೆ ಹೇಳೋದಕ್ಕಿಂತ ಇದೇನಾಗುತ್ತೆ ಅಂದ್ರೆ ಅರ್ಥ, ಎಲ್ಲಾ ಅದೇ ಪುಸ್ತಕದಲ್ಲೂ ಅದೇ ಅರ್ಥ ಇರುತ್ತೆ ಅಲ್ವಾ? ಆ ಅರ್ಥಕ್ಕೆ ಗೂಢ ಅರ್ಥ ಒಂದಿರುತ್ತೆ. ಓಕೆ, ಆ ಗೂಢಾರ್ಥಕ್ಕೆ ಗೂಢಾರ್ಥನ ನಮ್ ಪತ್ರಿಜಿಯವ್ರು ಹೇಳಿದ್ರು. ಇದು ಆ ಸೊಗಸು ಅಂತಂದ್ರೆ ಗೂಢಾರ್ಥಕ್ಕೆ ಗೂಢಾರ್ಥ ಹೇಳಿದ್ದಾರೆ. ಇನ್ನೂ ಗೂಢವಾಗಿ ಆಳವಾದ ಅರ್ಥನ ಇಲ್ಲಿ ಹೇಳ್ತಾ ಬರ್ತಾರೆ ನಮ್ PSSM ಅಲ್ಲಿ. ಆ ಅರ್ಥಗಳು ಇನ್ನೂ ಚೆನ್ನಾಗಿ ನಮ್ಮ ಒಂದು ಈ ಆತ್ಮಜ್ಞಾನದ ಹಾದಿಯಲ್ಲಿ ಇರುವಂತವ್ರಿಗೆ ಹೇಳು ಮಾಡಿಸ್ದಂಗೆ ಬಂದಿದೆ ಮೇಡಮ್. ಇದು ನಾವು ಬರೀ ಅರ್ಥ ಗೂಢಾರ್ಥಗಳಲ್ಲೇ ಇದ್ದು ಬಿಟ್ರೆ ನಾವು ಮುಂದಕ್ಕೆ ಹೋಗಲ್ಲ. ಈ ಗೂಢಾರ್ಥಕ್ಕೆ ಗೂಢಾರ್ಥ ಹೇಳಿದಾರೆ ಪತ್ರಿಜಿಯವರು. ಅದನ್ನ ತಿಳ್ಕೊಂಡ್ರೆ ಈ ಪುಸ್ತಕನ ಓದೋದಿಕ್ಕೆ ಎಲ್ಲಾರು ಟ್ರೈ ಮಾಡಿ. ನಿಮ್ಗೆ ಸಿಗತ್ತೆ, ಇದು ನಮ್ PSSM ಅಲ್ಲಿ ಸಿಗತ್ತೆ. ಇರತ್ತೆ. ನಾನ್ ಕೇಳಿದ್ದನ್ನ ತರ್ಸ್ಕೊಳ್ಬಹುದು, ಏನು ಹಾ ತೊಂದ್ರೆ ಇಲ್ಲ. ಹೌದು. ನೋಡಿ, ಇದ್ರಲ್ಲಿ ನಿಮ್ಗೆ ಆಗಿರೋ ಇನ್ಸಿಡೆಂಟ್ ಅನ್ನ ಹೇಳ್ತೀನಿ. ಇವರು ಮಾಲಿನಿ ಮೇಡಮು ಧ್ಯಾನಕ್ಕೆ ಕೂರಿಸಿದ್ರು. ನಮ್ಮ ಮಾವನಿಗೆ 94 ವರ್ಷ. ನಾನು ಅವ್ರು ಊಟ ಮಾಡಿ ಮಲಗಿದ್ರು. ನಾನು ಅವ್ರು ಮಲಗಿದ್ದಾರೆ ಅಂತ ಧ್ಯಾನಕ್ಕೆ ಕೂತೆ. ನನ್ಗೆ ಒಳಗಡೆ ಶಬ್ದ ಆದಾಗೆ ಆಯ್ತು. ಹೋಗಿ ನೋಡುವಾಗ ಅಂದ್ರೆ ಅವರಿಗೆ ಸ್ವಲ್ಪ ವೀಕ್ನೆಸ್ ಆಗಿ ಅವರು ಅಂದ್ರೆ ನಾವು ಎಷ್ಟು ಬೇಗ ಈ ಹೊರ ಪ್ರಪಂಚಕ್ಕೆ ಆ ಸಂದರ್ಭದಲ್ಲೂ ಬರೋ ಹಾಗೆ ಆಗುತ್ತೆ ಅಂದ್ರೆ ನಾವಿನ್ನೂ ಮೋಹವನ್ನ ಅಷ್ಟು ಬೇಗ ಕಳ್ಚ್ಕೊಳಕ್ ಆಗಲ್ಲ. ಅರ್ಥ ಆಯ್ತಾ? ಏನಾಗ್ಬಿಡ್ತೇನೋ ಅಂತ ನಾನು ಆಫ್ ಮಾಡಿ ಹೋದೆ. ಅಂದ್ರೆ ನಾವು 94 ವರ್ಷದ ಅವರಿಗೂ ಕೂಡ ನಮಗೆ ಒಳಗಿಂದ ಒಂದು ಭಯ ಇರುತ್ತೆ, ಭಯ ಏನಾಗ್ಬಿಡ್ತದೆ ಅಲ್ಲ ಮೇಡಮ್, ನಿಮ್ ಕರ್ತವ್ಯ ಅದು. ನಿಮ್ಮ ಸಿಕ್ಸ್ತ್ ಸೆನ್ಸ್ ನಿಮ್ಮನ್ನ ಎಚ್ಚರಿಸಿದೆ, ಏನ್ ಬೇಕು ನೋಡ್ ಹೋಗು ಅಂತ ಹೇಳಿ. ಅದೇ ಇಲ್ಲ, ನಾನು ಗಮನಿಸಿದೆ ನಿಮ್ಮ ವಿಡಿಯೋ ಆಫ್ ಪೂರೈಸೋದು ಆಗಿದ ತಕ್ಷಣ ಕರ್ತವ್ಯ. ಗಮನಿಸ್ದೆ ಮೇಡಮ್. ಇಲ್ಲ, ನೀವು ಹೊರಟ್ಬಿಟ್ರಿ ಅಂತ ಗೊತ್ತಾಯ್ತು ನಂಗೆ. ಅಂದ್ರೆ ನನಗೆ ಆಕ್ಚುಲಿ ಧ್ಯಾನ ತುಂಬಾ ಖುಷಿ ಕೊಡುತ್ತೆ. ನನಗೂ ಪೀಸ್ ಆಫ್ ಮೈಂಡಿಗೆ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಸಂಸಾರ ಅಂದ್ರೆ ಒಂದೊಂದ್ ರೀತಿಯ ಅಂದ್ರೆ ಈ ತರ ಸಮಸ್ಯೆಗಳು ಎಲ್ಲರ ಫ್ಯಾಮಿಲಿಯಲ್ಲೂ ಇರೋದೆ. ಅಂದ್ರೆ ನಾನು ನನ್ನ ಒಂದು ಸುಪರ್ದಿಯಲ್ಲಿ ಅವ್ರು ಏನಾದ್ರೂ ಮಾಡ್ಕೊಂಡ್ಬಿಟ್ರೆ ಅಂತ, ನಿಜ. ಅಂದ್ರೆ ಹೀಗೆ ನಾವು ಕಳ್ಚ್ಕೊಳ್ಳೋದು ಅನ್ನೋದು ಅಷ್ಟು ಈಸಿ ಅಲ್ಲ ಅಂತ. ಕರ್ತವ್ಯ ಹೌದು, ಆದ್ರೂ ಒಂದು ನಿಮಿಷ ನಾನ್ ಮಾತಾಡ್ತೀನಿ. ಈಗ ನೀವು ಹೇಳಿದ್ರಿ ಇದನ್ನ ಕಳಚ್ಕೊಳ್ಳೋದು ಈಸಿ ಅಲ್ಲ ಅಂತ. ಇದು ಕೂಡ ಭಗವದ್ಗೀತೆನೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋಂತ ಮಾತೇನೆ. ಯಾಕೆಂದ್ರೆ ಈ ಮೋಹದಿಂದ, ವ್ಯಾಮೋಹದಿಂದ ನಾವು ಹೊರಗಡೆ ಬರೋದಕ್ಕೆ ಕಷ್ಟ, ಅದು ಕಷ್ಟ ಸಾಧ್ಯ. ಯಾಕೆಂದ್ರೆ ಈಸಿಯಾಗಿ ನಾವು ಬಿಡಿಸ್ಕೊಳ್ಳಾರದೆ ಇರುವಂತ ಬಂಧನದಲ್ಲಿ ನಾವಿದೀವಿ. ಇಲ್ಲಿ ಭೂಮಿ ಮೇಲೆ ಇದೀವಿ, ಇನ್ಮೇಲೆ ನಾವಿಲ್ಲಿದ್ದೀವಿ. ಭಗವಂತ ನಿನ್ ಮೇಲ್ ನಾನ್ ಕೂರುವಾಗ್ಲೇ ನಿನ್ ಮೇಲ್ ಬಿಟ್ಟಿದೀನಿ ಅಂತ ಹೇಳೇ ಕೂತಿದ್ದೆ, ಆದ್ರೆ ಬಿಟ್ಟಿಲ್ಲ ಅಂತ ನಾನು. ನಿಜ ನಿಜ ನಿಜ. ಅಂದ್ರೆ ನಂಬಿಲ್ಲ ಅಂತ, ನಾನು ಭಗವಂತನ್ ನಂಬಿಲ್ಲ. ಏನ್ ಆಗಲ್ಲ ಅನ್ನೋದು ನಂಬಿಕೆ ನನ್ನ ಒಳಗ್ ಬಂದಿಲ್ಲ ಅಂತ. ನಾ ಇನ್ನು ಆ ಮೆಚುರಿಟಿಯನ್ನು ತಗೊಂಡಿಲ್ಲ ಅಂತ ನನಗ್ ಪಾಠ ಆಯ್ತು ಇವತ್ತು. ಅರ್ಥ ಆಯ್ತಾ? ನಿಜ ನಿಜ ನಿಜ. ಧನ್ಯವಾದ ಮೇಡಮ್. ಥ್ಯಾಂಕ್ಸ್ ಮೇಡಮ್, ತುಂಬಾ ಥ್ಯಾಂಕ್ಸ್. ಮತ್ತೆ ಕವಿತಾ ಅವರೇ, ವಿಜಯಲಕ್ಷ್ಮಿ ಅವರೇ, ವೇದ ಅವರೇ, ಬನ್ನಿ ಮಾತಾಡಿ. ಒಂದೆರಡು ಮಾತುಗಳು ನಿಮ್ಮ ಕಡೆಯಿಂದನೂ ಮುತ್ತು ಹನಿಗಳು ಉದುರ್ದ ಹಂಗೆ ಉದುರ್ಲಿ ಅಂತ ನಾ ಕೇಳ್ಕೊತೀನಿ. ವಿಜಯಲಕ್ಷ್ಮಿ ಮೇಡಮ್ ಮಾತಾಡ್ತಾ ಇರೋದು. ನಮಸ್ತೆ ಮೇಡಮ್, ಬನ್ನಿ. ವಿಡಿಯೋ ಆನ್ ಮಾಡಿ ಮೇಡಮ್. ಒಂದ್ ನಿಮಿಷ, ನಾನ್ ವಾಕಿಂಗ್ ಮಾಡ್ಕೊಂಡ್ ಕೇಳ್ತಾ ಇದ್ದೀನಿ. ಹಾಗೆ ತುಂಬಾ ಖುಷಿ ಆಯ್ತು. ಮೋಕ್ಷ ಸನ್ಯಾಸ ಯೋಗ ಇನ್ನೊಂದ್ಸಲಿ ಕ್ಲಾಸ್ ಇದ್ರೆ ಅದೊಂದು ಇದು ಸ್ವಲ್ಪ ಡೀಟೇಲ್ಸ್ ತಿಳಿಸ್ಕೊಡಿ. ಮೋಕ್ಷನೇ ಸನ್ಯಾಸ ಅಂತ ಹೇಳಿದ್ರಲ್ವಾ, ಅದೊಂದು ಇನ್ನೊಂದ್ಸಲಿ ಕ್ಲಾಸ್ ಮಾಡಿದ್ರೆ ಓಕೆ. ಬಹಳ ತುಂಬಾ ಖುಷಿ ಆಯ್ತು. ಅದಂತ ದೊಡ್ಡದಾದಂತ ಅಧ್ಯಾಯ ಅದು, ಭಗವದ್ಗೀತೆಯಲ್ಲೇ ದೊಡ್ಡ ಅಧ್ಯಾಯ. ಹೌದೌದು, ಅದು ಮೋಕ್ಷ ಅನ್ನೋದ್ ಕೇಳಿದ್ರೇನೆ ಒಂಥರ ಸಂತೋಷ. ಅದಕ್ಕೆ ಅದೊಂದು ಕ್ಲಾಸ್ ಏನಾದ್ರು ಮಾಡೋಂಗಿದ್ರೆ ದಯವಿಟ್ಟು ತಿಳಿಸಿ. ಎಸ್ ಮೇಡಮ್, ಮಾಡೋಣ. ಮುಂದೆ ಖಂಡಿತವಾಗಿ ಮತ್ತೊಮ್ಮೆ ಲಾವಣ್ಯ ಮೇಡಮ್ನ ಕರ್ಸೋಣ ಮೇಡಮ್. ಯಾಕೆಂದ್ರೆ ಬಗ್ಗೆ ಜಾಸ್ತಿ ಹೇಳಿ ಅನ್ನೋದು ಹಂಬಲ.
ಥ್ಯಾಂಕ್ ಯು ವಿಜಯಲಕ್ಷ್ಮಿ ಮೇಡಮ್, ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಕವಿತಾ ವೆಂಕಟೇಶ್ ಅವರೇ, ಮಹಾದೇವ್ ಅವರು ಬಂದಿದ್ದಾರೆ ಈಗ ಅನ್ಸುತ್ತೆ. ವೇದ ಅವರೇ ನೋಡಿ, ನೀವ್ ಮಾತಾಡ್ತೀರಾ? ಆಕ್ಚುಲಿ ಮ್ಯಾಮ್, ಆಕ್ಚುಲಿ ಡೈಲಿ ಲೈಫ್ ಅಲ್ಲಿ ಏನಾದ್ರೂ ನಾವು ಭಗವದ್ಗೀತೆಯಲ್ಲಿ ಇದೆ ಅಲ್ಲ, ನಮ್ಗೊಂದ್ ಲೆಸನ್ ಸಿಗುತ್ತೆ ಅಲ್ಲ, ಸೊ ಅದನ್ನ ಅಳವಡಿಸ್ಕೊಳಕ್ಕೆ ಆ ತರದ್ದು ಹೇಳಿದ್ರೆ ಚೆನ್ನಾಗಿರುತ್ತೇನೋ, ಲೈಕ್ ನಮ್ ಯಂಗ್ಸ್ಟರ್ಸ್ ಅಂತವ್ರಿಗೆ ಡೈಲಿ ಲೈಫ್ ಅಲ್ಲಿ. ಖಂಡಿತ. ಏನ್ ಹೇಳ್ತೀರಿ ಮೇಡಮ್ ನೀವು, ಲಾವಣ್ಯ ಮೇಡಮ್? ಇದ್ರಲ್ಲಿ 6ನೇ ಅಧ್ಯಾಯದಲ್ಲಿ ಬರುತ್ತೆ, ಯುಕ್ತಾಹಾರ ವಿಹಾರಸ್ಯ ಅಂದ್ಬಿಟ್ಟು ಒಂದು ಶ್ಲೋಕ ಬರುತ್ತೆ. ಅದು ಈಗಿನವ್ರಿಗೆ ಬಹಳ ಕರೆಕ್ಟ್ ಆಗಿರುವಂತದ್ದು ಅಂತ ನನಗನ್ಸುತ್ತೆ. ಸರಿಯಾದ ಆಹಾರ, ಸರಿಯಾದ ವಿಹಾರ, ಸರಿಯಾದ ಆಲೋಚನೆಗಳು ಅಂತ ಹೇಳಿ. ಈಗಿನೆಲ್ಲ ಯಂಗ್ ಜನರೇಷನ್ ಎಲ್ಲ ಏನಾಗ್ಬಿಟ್ಟಿದ್ದಾರೆ ಅಂತಂದ್ರೆ, ಅವ್ರಿಗೆ ಊಟಕ್ಕೆ ನಿದ್ದೆಗೆ ಟೈಮ್ ಅನ್ನೋದೇ ಇಲ್ಲ. ಯಾವಾಗಾದ್ರೂ ಊಟ ಮಾಡ್ತಾರೆ, ಯಾವಾಗಾದ್ರೂ ನಿದ್ದೆ ಮಾಡ್ತಾರೆ. ಅದರಿಂದ ಆರೋಗ್ಯನ ತುಂಬಾ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅದರಿಂದ ಫಸ್ಟ್ ನಮ್ಗೆ ಈ ದೇಹ ಅನ್ನೋದು ಬಹಳ ಮುಖ್ಯ. ಈ ಸಾಧನೆ ಮಾಡೋದಿಕ್ಕೆ, ಈ ದೇಹ ಪಡ್ಕೊಳ್ಳೋದಿಕ್ಕೆ ಎಷ್ಟು ಕಷ್ಟ ಪಟ್ಟಿದೀವಿ ಅಂತ ಅರ್ಥವಾದ್ರೆ ಇದನ್ನ ಉಳಿಸ್ಕೊಳ್ತೀವಿ ಚೆನ್ನಾಗಿ. ನಾವ್ ಅದಕ್ಕೆ ಹೇಳ್ತಾರೆ, ಈ ದೇಹವೇ ದೇಗುಲ ಅಂತ ಹೇಳಿದ್ರೆ ಅದೇ ಕಾರಣಕ್ಕೆ. ಈ ದೇಹನ, ಈ ಜನ್ಮನ ನಾವು ವ್ಯರ್ಥ ಮಾಡ್ಕೋಬಾರ್ದು. ಅದಕ್ಕೆ ಪುರಂದರದಾಸರು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಬೇಡಿ ಬಿಟ್ಟಪ್ಪಗಳಿರ ಅಂತ. ಅದಕ್ಕೋಸ್ಕರ ಈಗಿನ ಜನರೇಷನ್ ಅವ್ರನ್ನ ನೋಡಿದ್ರೆ ನನಗೆ ಬಹಳ ಬೇಜಾರಾಗುತ್ತೆ. ಕೆಲವರಂತೂ ಯಾವಾಗ್ಲೂ ಜಂಕ್ ಫುಡ್ಸ್ ಅನ್ನ ತಿನ್ನೋದು. ಇಲ್ಲಿ ಬೆಂಗಳೂರಲ್ಲಂತೂ ಬೆಳಗ್ಗೆ 3 ಗಂಟೆಗೆ ಬ್ರೇಕ್ಫಾಸ್ಟ್ ಹೋಟೆಲ್ ಓಪನ್ ಆಗುತ್ತೆ. ಅದಕ್ಕೆ ಕ್ಯೂ ನಿಂತ್ಕೊಂಡು ತಿಂತಾರಂತೆ. ನಾವ್ ಹೇಳ್ತೀವಿ ಬ್ರಹ್ಮ ಮುಹೂರ್ತ, ಆ ಸಮಯದಲ್ಲಿ ಸಾಧನೆ ಮಾಡ್ಬೇಕು, ನಿದ್ದೆ ಮಾಡಬೇಕು. 1 ಗಂಟೆಯಿಂದ ಮಿಡ್ ನೈಟ್ 1 ಗಂಟೆಯಿಂದ 3 ಗಂಟೆವರೆಗೂ ನಮ್ಮ ದೇಹ ಫಿಲ್ಟ್ರೇಷನ್ ಮಾಡ್ತಿರತ್ತೆ. ಸೈಂಟಿಫಿಕಲಿ ಕೂಡ ಹೇಳಿರ್ತಾರೆ, ಒಂದು ಬಯಾಲಜಿಕಲ್ ಕ್ಲಾಕ್ ಇದೆ ನಮ್ಮ ದೇಹದೊಳಗೆ, ಅಲ್ಲಿ ಹೇಗ್ ಹೇಳಿರುತ್ತೆ ನಿದ್ದೆ ಊಟ ಆ ಟೈಮ್ಗೆ ಆಗಬೇಕು ಅಂತ. ಅಲ್ಲಿ ಬೆಳಿಗ್ಗೆ 3 ಗಂಟೆಗೆ ಹೋಗಿ ಬ್ರೇಕ್ಫಾಸ್ಟ್ ಕ್ಯೂ ನಿಂತ್ಕೊಂಡು ತಿನ್ಕೊಂಡ್ ಬರ್ತಾರೆ ಅಂತ ಕೇಳಿದೆ. ಆ ರೀತಿ ಈ ಜನ್ಮನ, ಈ ದೇಹನ ಹೇಗೆ ಅಂದ್ರೆ ಹಾಗೆ ಉಪಯೋಗಿಸ್ಕೊಂಡ್ಬಿಟ್ಟು ಈಗ ಏನಾಗಿದೆ, 20-25 ವರ್ಷಕ್ಕೆ 60 ವರ್ಷಕ್ಕೆ ಬರ್ತಾ ಇದ್ದಂತ ಕಾಯಿಲೆಗಳೆಲ್ಲ ಬರುತ್ತೆ. ಡಾಕ್ಟರ್ ಹತ್ರ ಹೋಗಿ ಏನಾದ್ರು, ಮೇಡಮ್ ಏನ್ ಈಗ್ಲೇ ಹಿಂಗ ಆಗೋಯ್ತು ಅಂದ್ರೆ, ನಿಮ್ಗೇನ್ರಿ 20 ವರ್ಷದವರೆಗೆ ಬರುತ್ತೆ ಹೋಗ್ರಿ ಅಂತ ಹೇಳ್ತಾರೆ. ಏನ್ ಕೇಳೋದ್ರು ಆ ರೀತಿ ಆಗಿದೆ. ಆದ್ರಿಂದ ನಾನ್ ಹೇಳೋದೇನಪ್ಪಾ ಅಂತಂದ್ರೆ, ನೀವು ಯಾವ್ದೇ ಕೆಲಸದಲ್ಲಿ ಇರ್ಲಿ, ನಿಮ್ಮ ಒಂದು ಆರೋಗ್ಯಕ್ಕೆ ಹಾನಿ ಮಾಡುವಂತ, ಅಂದ್ರೆ ಈಗ ಏನಾಗುತ್ತೆ, ಈ BPOಗಳೆಲ್ಲ ಬಂದ್ಬಿಟ್ಟು ಅವರು ತಮ್ಮ ಟೈಮ್ ಶೆಡ್ಯೂಲ್ಸ್ ಅನ್ನ ಚೇಂಜ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲರೂ ಮಲಗಿ ನಿದ್ದೆ ಮಾಡೋ ಸಮಯದಲ್ಲಿ ಕೆಲಸ ಮಾಡೋದು, ಎಲ್ಲರೂ ಕೆಲಸ ಮಾಡೋ ಸಮಯದಲ್ಲಿ ನಿದ್ದೆ ಮಾಡೋದು, ರಾತ್ರಿ ಎಲ್ಲಾ ಊಟ ಮಾಡೋದು ಯಾವಾಗ್ಲಂದ್ರ ಅವಾಗ, ಈ ರೀತಿ ಎಲ್ಲ ಮಾಡ್ಕೊಂಡು ಆದಷ್ಟು ಬೇಗ ಏನಾಗುತ್ತೆ, ದೇಹ ಜರ್ಜರಿತವಾಗಿ ಹೋಗುತ್ತೆ, ಕಾಯಿಲೆಗಳಿಗೆ ಒಳಗಾಗ್ತಾರೆ. ಏನೂ ಸಾಧನೆ ಮಾಡೋದಿಕ್ಕೆ ಆಗೋದಿಲ್ಲ ಜೀವನದಲ್ಲಿ. ಯಾವ ಸುಖ ಸಂತೋಷಗಳನ್ನು ಅದೇ ಸುಖ ಸಂತೋಷ ಅಂತ ಅನ್ಸ್ಕೊಂಡಿರ್ತಾರೆ. ಆದ್ರಿಂದ ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಹೇಳ್ತಾನೆ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ತಾವ ಬೋಧಸ್ಯ ಲಾಸ್ಟ್ ಪಾರ್ಟ್ ಮತ್ತು ತಾವಬೋಧಸ್ಯ ಒಂದು ಬರುತ್ತೆ. ಸರಿಯಾದ ಒಂದು ನಿದ್ದೆ, ಸರಿಯಾದ ಆಹಾರ, ಸರಿಯಾದ ಊಟ, ಸರಿಯಾದ ಒಂದು ಜೀವನ ಕ್ರಮ ಅತ್ಯಗತ್ಯ ಅಂತ. ಇದು ಇವತ್ತಿನ ಯಂಗ್ ಜನರೇಷನ್ ಅವರು ಪಾಲನೆ ಮಾಡ್ಬೇಕಾಗಿರೋದು ಅಂತ ಮೇಡಮ್ ನನ್ಗನ್ಸಿದ್ ನಾನು ಹೇಳಿದೀನಿ. ತಪ್ಪಿದ್ರೆ ಕ್ಷಮಿಸಿ. ತುಂಬಾ ಸತ್ಯವಾದ ಮಾತು ಮೇಡಮ್. ಖಂಡಿತ, ಖಂಡಿತ. ಎಲ್ಲರಿಗೂ ಬೇಕಾಗಿರೋದೇ. ನಿಜ ನಿಜ. ಇಲ್ಲ, ಇದು ಯಂಗ್ ಜನರೇಷನ್ ತುಂಬಾ ಸಂಸ್ಕಾರವಂತರು ಅಲ್ಲ ಅಂತ ಖಂಡಿತ ಅಲ್ಲ, ಸಂಸ್ಕಾರವಂತರೇ. ಆದ್ರೆ ಅದು ಸರಿಯಾದ ರೀತಿನಲ್ಲಿ ಬಳಸ್ಕೊಳ್ಳುವಂತ ಹಾದಿಲಿ ಅವ್ರು ಹೋಗ್ತಾ ಇಲ್ಲ. ಊಟ ಮಾಡೋದಿರ್ಬೋದು, ಕೈನಲ್ಲೇ ಇಟ್ಕೊಂಡು ಗಬ ಗಬ ಅಂತ ತಿನ್ನೋದು, ಇನ್ನೇನೋ ಕೆಲ್ಸಕ್ಕೆ ಹೋಗೋದು. ಆಮೇಲೆ ಅದೊಂದೇ ಇಲ್ಲ, ದೊಡ್ಡವ್ರಿಗೆ ಕೊಡುವಂತ ಮರ್ಯಾದೆ ಕೂಡ ಇರ್ಬೋದು. ನಾನು ಇದನ್ನ ನೋವಿನಿಂದ ಹೇಳ್ತಿದೀನಿ. ತುಂಬಾ ಜನರ ಮನೇಲಿ ಸಣ್ಣವರು ಮಾಡೋವಂತ ತಪ್ಪುಗಳು, ಬಟ್ ಅದು ತಪ್ಪುಗಳು ಅಂತ ಹೇಳೋವಂತ ಅರ್ಹತೆನೂ ನಮಗೆ ಇಲ್ಲ. ಅಂದ್ರೆ ದೊಡ್ಡವರು ಅಂತ ನಾನು ಹೇಳ್ತಾ ಇದೀನಿ. ನಾನು ಹೇಳೋ ಅರ್ಹತೆ ನನಗಿದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನಾನು ನೋಡ್ತಿರುವಂತ ಇದ್ರಲ್ಲಿ ಎಲ್ಲ ಆಲ್ಮೋಸ್ಟ್ ಆಲ್ ಯಂಗ್ ಜನರೇಷನ್. ಯಾಕೆಂದ್ರೆ ಅವ್ರು ಹೇಳೋದೇ ನಮ್ಗೆ ಅದು, ನೀವೆಲ್ಲ ಒಬೇರಾಯನ್ ಕಾಲದವ್ರು,
ಅಂದ್ರೆ ನಿಮ್ಮ ಜನರೇಷನ್ನೇ ಬೇರೆ, ನಮ್ಮ ಜನರೇಷನ್ನೇ ಬೇರೆ, ನಮ್ಮ ಒಂದು ಭಾವನೆಗಳು ನಿಮಗೆ ಅರ್ಥವಾಗಲ್ಲ ಅಂತ ಅಂತಾರೆ. ಆದ್ರೆ ಭಗವಂತನ ದಯೆ, ನಾವು ಆ ಜನರೇಷನ್ ಅಲ್ಲಿ ಹುಟ್ಟಿರುವಂತದ್ದು ಏನಂದ್ರೆ ಈ ಜನರೇಷನ್ ಕೂಡ ಅರ್ಥ ಮಾಡ್ಕೊಳ್ಬಲ್ಲೆವು, ಹಿಂದಿನ ಜನರೇಷನ್ ಕೂಡ ಅರ್ಥ ಮಾಡ್ಕೊಳ್ಬಲ್ಲೆವು. ಇದು ಭಗವದ್ಗೀತೆನ ಅರ್ಥ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ನಾವಿರ್ತೀವಿ ಅಂತ ಅನ್ಕೋತೀರಿ. ಆದ್ರೆ ಈಗಿನ ಜನರೇಷನ್ ಎಲ್ರನ್ನೂ ಭಗವದ್ಗೀತೆನ ತಿಳ್ಕೊಬೇಕು, ಅದರ ಒಂದು ಸಾರಾಂಶವನ್ನ ಅರ್ಥಪಡಿಸ್ಕೊಳ್ಬೇಕು ಎಲ್ಲರೂ, ಅದನ್ನ ಅವರ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ನಾನು ಹೇಳ್ತೀನಿ. ಎನಿವೆ, ವೇಳೆ ಆಗಿರೋದ್ರಿಂದ ಇವತ್ತಿನ ಕಾರ್ಯಕ್ರಮನ ಮುಗಿಸೋಣ. ಲಾವಣ್ಯ ಮೇಡಮ್, ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಸಾಕಷ್ಟು ವಿಷಯಗಳಿಗೆ ಸ್ಪಂದಿಸಿದ್ರಿ, ತುಂಬಾ ಚೆನ್ನಾಗಿ ನಿಮ್ಮ ಉತ್ತರಗಳನ್ನ ಕೊಟ್ರಿ. ಎಲ್ಲರಿಗೂ ಸ್ಪಂದಿಸಿ ಒಳ್ಳೆ ತರದಲ್ಲಿ ನೀವು ನಿಮ್ಮ ಭಗವದ್ಗೀತೆ ಸಾರಾಂಶವನ್ನು ಕೂಡ ಹೇಳಿದಿರಿ. ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಬನ್ನಿ, ಹೀಗೆ ಎಲ್ಲರೂ ಆಶಯ ಪಟ್ಟಂಗೆ ಒಂದೊಂದೇ ಅಧ್ಯಾಯಗಳನ್ನ ತಗೊಂಡು ಅದರ ಒಂದು ಸಾರಾಂಶವನ್ನ ಹೇಳೋಂತ ಅವಕಾಶ ನಿಮಗೂ ಸಿಗಲಿ, ನೀವು ಹೇಳೋದನ್ನ ಕೇಳೋಂತ ಅವಕಾಶ ನಮಗೂ ಸಿಗ್ಲಿ ಅಂತ ಭಗವಂತನಲ್ಲಿ ಕೇಳ್ಕೊತೇನೆ. ಆತ್ಮ ಬಂಧುಗಳೇ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ನೋಡಿ ಎಲ್ರಿಗೂ ಎಷ್ಟು ಕಾಟ ಕೊಡ್ತಿದ್ದೀನೋ ನನಗೆ ಗೊತ್ತಿಲ್ಲ. ವಿಡಿಯೋ ಆನ್ ಮಾಡಿ ಅಂತ ನಾನು ತುಂಬಾ ಹೇಳ್ತೀನಿ. ಏನಂದ್ರೆ ಎಲ್ಲರೂ ಬನ್ನಿ, ಎಲ್ಲರೂ ಪ್ರಶ್ನೆ ಕೇಳಲಿ, ಎಲ್ಲರೂ ಸ್ಪಂದನೆ ಮಾಡ್ಲಿ ಅನ್ನೋದು ನನ್ನ ಆಶಯ. ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣ. ನಾಳೆನೂ ಕೂಡ ನಿಮ್ಮ ಒಂದು ಸಹಚರರು ಅಥವಾ ನಿಮ್ಮ ಸ್ನೇಹಿತರು, ಬಂಧು ಮಿತ್ರರೊಂದಿಗೆ ಎಲ್ಲರೂ ಅಟೆಂಡ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಧನ್ಯವಾದಗಳು ಎಲ್ಲರಿಗೂ. ನಮಸ್ಕಾರ. ಅವಕಾಶ ಕೊಟ್ಟ ನಿಮಗೂ ನನ್ನ ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಲಿನಿ ಮ್ಯಾಮ್. ಥ್ಯಾಂಕ್ ಯು.